ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಕೃಷ್ಣ ಸರ್ವೋ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಶ್ರೀ ಚಿಕ್ಕಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಜ್ಞಾನಯಜ್ಞ ಶಾಲೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀಮದ್ ಭಾಗವತ ಮಹಾಪುರಾಣ ದಶಮ ಸ್ಕಂದ 3ನೇ ಅಧ್ಯಾಯ. ಮೊದಲಿಗೆ ಮಂಗಳಾಚರಣೆ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಃ ಚಾರ್ತೇಷ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯತ್ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯಃ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್ ತತೋ ಜಯಮುದೀರಯೇತ್. ಶ್ರೀಕೃಷ್ಣ. ದೇವಕಿ ಹೇಳ್ತಾ ಇದ್ದಾರೆ, ತಂತು ಈಶಾನಾಂ ಕ್ಷೇಮಧಾಮ. ಪರಮಾತ್ಮನಲ್ಲಿ ನಿವೇದನೆ ಮಾಡ್ಕೋತಾ ಇದ್ದಾರೆ. ಎಷ್ಟೊಂದು ಸಂಕಟಗಳ ನಡುವೆ ಈ ಬದುಕು ಅನ್ನುವಂತಹದ್ದು ಸಾಗ್ತಾ ಇರುತ್ತೆ. ಮನುಷ್ಯ ತನ್ನ ಬದುಕಿನಲ್ಲಿ ಎಲ್ಲವನ್ನ ಸ್ವೀಕರಿಸಲೇಬೇಕು. ಕಷ್ಟ, ಸುಖ, ಸಂತೋಷ, ಆನಂದ ಇವೆಲ್ಲವುಗಳ ನಡುವೆ ಅವನು ತನ್ನ ಬದುಕನ್ನು ರೂಪಿಸ್ಕೊತಾ ಇರ್ತಾನೆ. ಆದರೆ ಸಂತೋಷ ಅಂತಂದಾಗ ಅಲ್ಲಿ ಅವನಿಗೆ ಬೇರೆ ಯಾವ ರೀತಿಯ ಕೊರತೆ ಎನ್ನುವಂತಹದ್ದು ಉಂಟಾಗೋದಿಲ್ಲ. ಆದರೆ ದುಃಖ ಅನ್ನುವಂತಹದ್ದು ಬಂದಾಗ ಇದನ್ನು ನಾನು ನನ್ನ ಕೈನಲ್ಲಿ ತಡ್ಕೊಳಕ್ಕಾಗತ್ತಾ ಅನ್ನುವಂತಹ ಪ್ರಶ್ನೆಯನ್ನು ಮಾಡ್ಕೊತಾನೆ. ಸಂತೋಷ ಆದಾಗ ಅದನ್ನ ನೇರವಾಗಿ ಸ್ವೀಕರಿಸ್ತಾನೆ, ನೇರವಾಗಿ ಅನುಭವಿಸ್ತಾನೆ. ಅದು ಎಷ್ಟು ಬಂದರೂ ಮತ್ತೆ ಸಂತೋಷವಾಗಿ ಇರಲಿ, ಮತ್ತಷ್ಟು ಬರಲಿ, ಮತ್ತಷ್ಟು ಬರಲಿ. ಆದರೆ ಅದೇ ಬದುಕಿನಲ್ಲಿ, ಅದೇ ಜೀವನದಲ್ಲಿ ದುಃಖ, ಸಂಕಟ, ನೋವು ಅನ್ನುವಂತಹದ್ದು ಕೂಡ ಅನುಭವ. ಅದಕ್ಕಿಂತ ಅದು ಬೇರೆ ಭಿನ್ನವಾಗಿಲ್ಲ. ಸಂತೋಷ, ಆನಂದ ಅನ್ನುವಂತಹದ್ದು ಹೇಗೆ ಒಂದು ಅನುಭವವೋ ಅದೇ ರೀತಿ ದುಃಖ, ನೋವು, ಸಂಕಟ ಅಂತ ಅಂದಾಗಲೂ ಕೂಡ ಅದು ಒಂದು ಅನುಭವ. ಆದರೆ ಆ ಅನುಭವವನ್ನು ಅವನು ನನ್ನಲ್ಲಿ ಇದನ್ನು ಅನುಭವಿಸೋದಕ್ಕೆ ಶಕ್ತಿ ಇದೆಯಾ ಅನ್ನುವಂತಹ ಪ್ರಶ್ನೆಯನ್ನು ಮಾಡ್ಕೊತಾನೆ. ಅದಕ್ಕೆ ಇಲ್ಲಿ ದೇವಕ್ಕೆ ಹೇಳ್ತಾರೆ, ತಂತು ಈಶಾನಾಂ ಕ್ಷೇಮಧಾಮ. ಹೇ ಪರಮಾತ್ಮ, ಭಗವಂತ, ನಿನ್ನ ಆಶ್ರಯದಲ್ಲಿ ನಾನು ಇದ್ದೀನಿ ಅಂತಂದ್ರೆ ಇಟ್ ಈಸ್ ಕ್ಷೇಮಧಾಮ. ಕ್ಷೇಮ ಅಂತಂದ್ರೆ ಎಲ್ಲ ರೀತಿಯಿಂದ ಎಲ್ಲವೂ ಬಹಳ ಉತ್ತಮವಾಗಿರುವಂತಹದ್ದು. ಧಾಮ ಅಂತಂದ್ರೆ ಇಟ್ ಈಸ್ ಹಿಸ್ ಅಬೋರ್ಡ್. ಭಗವಂತನ ಆಶ್ರಯ ತಾಣವನ್ನ ಧಾಮ ಅಂತ ಕರೀತಾರೆ. ಸೊ ಭಗವಂತ, ನಿನ್ನಲ್ಲಿ ಶರಣಾಗಿ ನಿನ್ನಲ್ಲಿ ಆಶ್ರಯವನ್ನು ಪಡೆದರೆ ಅಲ್ಲಿ ಸಫರಿಂಗ್ಸ್ ಅನ್ನುವಂತಹದ್ದು ಇರೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ನಿನ್ನ ಆಶ್ರಯದಲ್ಲಿ ಸಫರಿಂಗ್ಸ್ ಅನ್ನುವಂತಹದ್ದು ಇಲ್ಲ ಅಂತಂದ್ರೆ ಪರಮಾತ್ಮ ಇಟ್ ಈಸ್ ಕ್ಷೇಮಧಾಮ.
ಅಲ್ಲಿ ನೋವು ಸಂಕಟ ಅನ್ನುವಂತಹದ್ದು ಯಾವುದೂ ಇರೋದಿಲ್ಲ. ಅಂತಹ ನಿನ್ನಲ್ಲಿ ನಾನು ಶರಣಾಗಿದ್ದೀನಿ ಪ್ರಪದ್ಯೆ. ಮತ್ತೆ ಮುಂದುವರಿಸ್ತಾಳೆ ದೇವಕಿ. ಮರ್ತ್ಯೋ ಮೃತ್ಯು ವ್ಯಾಲಭೀತಃ ಪಲಾಯನ ಲೋಕಾನ್ ಸರ್ವಾನ್ ನಿರ್ಭಯಂ ನಾತ್ಯ ಗಚ್ಚತು ತ್ವತ್ ಪಾದಾಬ್ಜಂ ಪ್ರಾಪ್ಯ ಯದೃಚ್ಛಯಾದ್ಯ ಸ್ವಸ್ಥಃ ಶ್ವೇತೆ ಮೃತ್ಯುರಸ್ಮಾದಪೈತಿ. ಮರ್ತ್ಯ ಅಂತಂದ್ರೆ ಮೃತ್ಯುವಿಗೆ ಒಳಗಾಗುವಂತಹದ್ದು. ಯಾರು ಮೃತ್ಯುವಿಗೆ ಒಳಗಾಗ್ತಾನೆ ಅಂತಹವನನ್ನ ಮರ್ತ್ಯ ಅಂತ ಕರೀತಾರೆ. ಇಲ್ಲಿ ಮರ್ತ್ಯ ಅನ್ನುವಂತಹದ್ದು ಇಟ್ ಈಸ್ ರೆಫರ್ ಟು ಜೀವ. ಒಬ್ಬ ಜೀವಾತ್ಮನಿಗೆ ಮರ್ತ್ಯ ಅಂತ ಶಾಸ್ತ್ರ ಕರೆಯುತ್ತೆ. ಸೊ ಇಲ್ಲಿ ಈ ಬದುಕು, ಈ ಜೀವನದ ಅವಸ್ಥೆ ಹೇಗಿದೆ? ಮೃತ್ಯು ವ್ಯಾಲಭೀತಃ. ಭೀತಃ ಅಂತಂದ್ರೆ ಹೆದರಿಕೆ, ಬಹಳ ಹೆದರಿಕೆ ಆಗುವಂತಹದ್ದು. ಐ ಆಮ್ ವೆರಿ ಸ್ಕೇರ್ಡ್ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಎಲ್ಲವುಗಳನ್ನು ನಾವು ಸಹಿಸ್ತಾ ಬರ್ತೀವಿ. ಅದು ನೋವಿರಬಹುದು, ಕಹಿ ಘಟನೆಗಳಿರಬಹುದು, ಅದು ನಮ್ಗೆ ಇಷ್ಟ ಇಲ್ಲದೆ ಹೋದರೂ ಅದನ್ನು ಸಹಿಸ್ತಾ ಬರ್ತೀವಿ ನಾವು. ಆದರೆ ಹೆದರಿಕೆ ಅಂತಂದಾಗ ಆ ಹೆದರಿಕೆಯನ್ನು ನಾನು ನನ್ನಿಂದ ದೂರ ಮಾಡೋದಕ್ಕೆ ನನಗೆ ಯಾರ ಆಶ್ರಯ ಬೇಕು ಅಂತ ಹುಡುಕ್ತೀನಿ. ಬಿಕಾಸ್ ಹೆದರಿಕೆ ಎನ್ನುವಂತಹದ್ದು ನಮ್ಮಲ್ಲಿ ಅಷ್ಟು ಭಯವನ್ನು ಹುಟ್ಟಿ ಹಾಕುತ್ತದೆ. ಬೇರೆ ಎಲ್ಲವನ್ನ ಸಹಿಸಬಹುದು ನಾವು, ಆದರೆ ಹೆದರಿಕೆ ಎನ್ನುವಂತಹದ್ದು ಮನುಷ್ಯನಲ್ಲಿ ಉಂಟಾದಾಗ ಅದಕ್ಕೆ ಮದ್ದಿಲ್ಲ, ಬಹಳ ಹೆದರಿಕೆ ಆಗುತ್ತೆ. ಸೊ ಅಂತಹದ್ದನ್ನು ಇಲ್ಲಿ ಭೀತಃ, ಬಹಳ ಹೆದರುವಂತಹದ್ದು. ಮನುಷ್ಯ ಯಾವುದಕ್ಕೆ ತುಂಬ ಹೆದರ್ತಾನೆ? ಸದಾಕಾಲ ಅವನ ಹೆದರಿಕೆ ಎಲ್ಲಿರುತ್ತೆ ಅಂತಂದ್ರೆ ಮೃತ್ಯುವಿನ ಭಯಕ್ಕೆ ಒಳಗಾಗಿ ಯಾವ ಕ್ಷಣದಲ್ಲಿ ಈ ಮೃತ್ಯು ಅನ್ನುವಂತಹದ್ದು ನನ್ನ ಬಳಿ ಬರಬಹುದು. ಸೊ ಯಾವುದೇ ಸಮಯದಲ್ಲಿ ಈ ಸಾವು ಅಥವಾ ಮರಣ ಅನ್ನುವಂತಹದ್ದು ನನ್ನ ಬಳಿ ಬರಬಹುದು ಅಂತ ಹೇಳಿ ಆ ಸಾವಿನ ಭಯ, ಮರಣದ ಭಯದ ನಿರೀಕ್ಷೆಯಲ್ಲಿ ಹಿ ಗೆಟ್ಸ್ ಟೆನ್ಷನ್. ಬಹಳ ಟೆನ್ಷನ್ ಆಗುತ್ತೆ ಅವನಿಗೆ. ಅಥವಾ ಯಾವ ಸಮಯದಲ್ಲಿ ಬೇಕಾದರೂ ಈ ಮರಣ ಅನ್ನುವಂತಹದ್ದು ಬರಬಹುದು ಅಂತ ಹೇಳಿ ಒಂದು ರೀತಿಯ ಚಿಂತೆಗೆ ಅವನು ಒಳಗಾಗ್ತಾನೆ. ಸೊ ಸಾವಿನ ಭೀತಿ ಎನ್ನುವಂತಹದ್ದು ಆವರಿಸಿದಾಗ ಮನುಷ್ಯ ತನ್ನ ಗಮನವನ್ನು ಬೇರೆ ಎಲ್ಲೂ ಕೂಡ ಹರಿಸೋದಕ್ಕೆ ಸಾಧ್ಯ ಇಲ್ಲ. ಅನಾರೋಗ್ಯದ ಸಮಯದಲ್ಲಿ ಅಥವಾ ಬೇರೆ ಯಾವುದೋ ಒಂದು ಕಷ್ಟದ ಪರಿಸ್ಥಿತಿನಲ್ಲಿ ಮನೆಯಲ್ಲಿ ದೊಡ್ಡವರು ಹೇಳ್ತಾರೆ, ಅವರ ಅನುಭವದ ಮಾತುಗಳು, ನಿನ್ನ ಗಮನವನ್ನು ಬೇರೆ ಕಡೆ, ಬೇರೆ ಒಂದು ದಿಕ್ಕಿನಲ್ಲಿ ಹರಿಯೋದಕ್ಕೆ ಬಿಡು, ಭಗವಂತನ ಸ್ಮರಣೆ ಮಾಡು ಅಂತ ಹೇಳ್ತಾರೆ. ಆದರೆ ಸಾವಿನ ಭೀತಿ, ಮರಣದ ಭಯ ಅನ್ನುವಂತಹದ್ದು ಉಂಟಾದಾಗ ಮನಸ್ಸನ್ನು ನಾನು ಯಾವ ದಿಕ್ಕಿನಲ್ಲಿ ಹರಿಯೋದಕ್ಕೆ ಬಿಡಲಿ ಅನ್ನುವಂತಹದ್ದು ಗೊತ್ತಾಗೋದಿಲ್ಲ. ಇಟ್ ಈಸ್ ಬಿಕಾಸ್ ಆಫ್ he is tensed so much. ಮನುಷ್ಯನ ಸ್ವಭಾವ ಹೇಗಿರುತ್ತೆ ಅಂತಂದ್ರೆ ಮನುಷ್ಯ ಬೇರೆ ಯಾವುದಕ್ಕೂ ಹೆದರೋದಿಲ್ಲ. ಬದುಕು ಮಾಡಬೇಕು ಅಂತಂದಾಗ ಸಂಪಾದನೆ, ಸಾಲ, ಹೀಗೆ ಯಾವ ರೀತಿ ಸಾಕಷ್ಟು ಕಷ್ಟಪಡಬೇಕು ಅಂತಂದಾಗ ಅವೆಲ್ಲವನ್ನ ಅವನು ಜಯಿಸ್ತಾನೆ. ಆದರೆ ಮರಣ ಅಥವಾ ಸಾವು ಅಂತ ಹೇಳಿದಾಗ ಅವನಿಗೆ ಹೆದರಿಕೆ ಆಗುತ್ತೆ. ಯಾಕೆ ಹೆದರಿಕೆ ಆಗುತ್ತೆ ಅಂತಂದ್ರೆ ಸಾವು ಅನ್ನುವಂತಹದ್ದು ಯಾವ ರೀತಿಯ ಕ್ಲಾರಿಟಿಯನ್ನು ಕೂಡ ಕೊಡೋದಿಲ್ಲ. ಯಾಕೆ ಅಂತಂದ್ರೆ ಅನುಭವ ಅಂತ ಹೇಳಿದಾಗ ಬೇರೆ ಯಾರೋ ಒಬ್ಬ ಮಹಾತ್ಮ, ಪುಣ್ಯಾತ್ಮ ತನಗೆ ಆದಂತಹ ಅನುಭವವನ್ನ ಈ ರೀತಿ ಆಗಿದೆ ಅಂತ ಬಂದು ಹೇಳಬಹುದು, ಎಕ್ಸ್ಪ್ಲೈನ್ ಮಾಡಬಹುದು. ಆದರೆ ಮರಣದ ನಂತರ ಸಾವು ಅಂತಂದ್ರೆ ಈ ರೀತಿ ಅಂತ ಈವರೆಗೆ ಯಾವ ವ್ಯಕ್ತಿ ಕೂಡ ಬಂದು ಇಲ್ಲಿ ಎಕ್ಸ್ಪ್ಲೈನ್ ಮಾಡಿಲ್ಲ. ಆದ್ರಿಂದ
ಸಾವಿನ ಭಯ ಉಂಟಾದಾಗ ನಮ್ಮ ಮನಸ್ಸು ಅನೇಕ ರೀತಿಯ ಕಲ್ಪನೆಗಳನ್ನು ಮಾಡಿಕೊಳ್ಳುತ್ತೆ. ವಾಟ್ ಹ್ಯಾಪನ್ಸ್ ಟು ಮೀ ಆಫ್ಟರ್ ದಿ ಡೆತ್ ಅನ್ನುವಂತಹದ್ದು ಬಹಳ ದೊಡ್ಡ ಕ್ವಶನ್. ಮರಣದ ನಂತರ ನಾನು ಇರೋದಿಲ್ಲ ಅನ್ನುವಂತಹ ಸತ್ಯ ಅವನಿಗೆ ಗೊತ್ತಿದೆ. ಇನ್ ಸ್ಪೈಟ್ ಆಫ್ ದಟ್ ಅಂತಹ ಸತ್ಯ ಗೊತ್ತಾದರೂ ಕೂಡ ಮರಣದ ನಂತರ ಎಲ್ಲೋ ಒಂದು ಕಡೆ ಹೋಗಬೇಕಾಗತ್ತೆ, ಯಾವುದೋ ಒಂದು ಲೋಕಕ್ಕೆ ಹೋಗಬೇಕಾಗತ್ತೆ. ಆ ಲೋಕಕ್ಕೆ ನಾನು ಹೋಗ್ಬೇಕಲ್ಲ, ಅಲ್ಲಿ ಏನಾಗುತ್ತೆ ನನಗೆ? ಮತ್ತು ಇಲ್ಲಿ ಮರಣದ ನಂತರ ನಾನು ಇವೆಲ್ಲವನ್ನ ಬಿಟ್ಟು ಹೋಗಬೇಕು. ನನ್ನ ಮನೆ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ತಂದೆ ತಾಯಿ, ಅಣ್ಣ ತಮ್ಮ, ನನ್ನ ಸ್ನೇಹಿತರು, ನನ್ನ ಬಂಧುಗಳು, ನನ್ನ ಹಿತೈಷಿಗಳು, ಇನ್ನು ಮುಂದೆ ಇವ್ರು ಯಾರು ನಮ್ಗೆ ಸಿಗೋದಿಲ್ವಲ್ಲಪ್ಪ. ಇವ್ರನ್ನೆಲ್ಲ ನಾನು ಮತ್ತೆ ನೋಡಬೇಕು ಅಂತಂದ್ರೆ ಏನ್ ಮಾಡಬೇಕು? ಮತ್ತು ನಾನು ಯಾವುದೋ ಬೇರೆ ಲೋಕಕ್ಕೆ ಹೋಗ್ತೀನಿ ಮರಣದ ನಂತರ, ಅಲ್ಲಿ ನನ್ನ ಜೊತೆ ಯಾರು ಇರ್ತಾರೆ? ಸೊ ಮರಣದ ನಂತರ ನನ್ನ ಮುಂದಿನ ಗತಿ ಏನು ಅನ್ನುವಂತಹದ್ದು ಅವನಲ್ಲಿ ಹೆಚ್ಚು ಭಯವನ್ನು ಉಂಟು ಮಾಡುತ್ತೆ. ಸಾಕಷ್ಟು ಮನುಷ್ಯನನ್ನ ಅದು ಭಯದ ಕೂಪಕ್ಕೆ ತಳ್ಳುತ್ತೆ. ಸೊ ಅಂತಹ ಹೆದರಿಕೆ ಯಾವ ರೀತಿ ಇರುತ್ತೆ? ಲೈಕ್ ವ್ಯಾಲಭೀತ. ವ್ಯಾಲ ಅಂತಂದ್ರೆ ಸರ್ಪ, ಹಾವು. ಮೃತ್ಯು ಅನ್ನುವಂತಹ ಸರ್ಪ ಅವನನ್ನು ಸದಾ ಹೆದರಿಸ್ತಾ ಇರ್ತಾನೆ. ಹಾವನ್ನ ಕಂಡಾಗ ಹೇಗೆ ನಾವು ಹೆದರ್ತೀವಿ, ಆ ರೀತಿ ಈ ಮರಣ ಅನ್ನುವಂತಹದ್ದು ವ್ಯಾಲ, ಹಾವಿನಂತೆ, ಸರ್ಪದಂತೆ ಅದು ನಮಗೆ ಹೆದರಿಕೆಯನ್ನು ಉಂಟು ಮಾಡುತ್ತೆ. ನಾವು ಸರ್ಪವನ್ನ ದೂರದಲ್ಲಿ ನೋಡಿದ್ರೆ ಸಾಕು, ನಾವು ಬಹಳ ಹಿಂದೆ ಬಂದ್ಬಿಡ್ತೀವಿ. ಅದು ಕಚ್ಚೋದು ಬೇಡ, ಅದು ಬುಸ್ ಅಂತಂದ್ರೆ ಸಾಕು ನಮಗೆ ಹೆದರಿಕೆ ಆಗುತ್ತೆ. ಸೊ ಈ ಮರಣ ಅನ್ನುವಂತಹದ್ದು ಇನ್ನೂ ಬಂದೇ ಇಲ್ಲ. ಅದು ಯಾವಾಗ ಬರುತ್ತೆ ಗೊತ್ತಿಲ್ಲ. Nobody knows that truth. ಬಟ್ ಬಂದೇ ಬರುತ್ತೆ. ಬರುವವರೆಗೆ ಬದುಕಬೇಕು. ಸಾವು ಬರುವವರೆಗೆ ನಾನು ಬದುಕಬೇಕು. ಬಂದಿಲ್ಲ, ಬರೋದಕ್ಕೆ ಮುಂಚೆನೇ ಸಾಯಕ್ಕೆ ಪ್ರಿಪೇರ್ ಆಗುವಂತಹದ್ದು. ಅಷ್ಟು ಹೆದರಿಕೆ ಮನುಷ್ಯನಲ್ಲಿ ಉಂಟು ಮಾಡುತ್ತೆ. ಮತ್ತೊಂದು ಕಡೆ ಭಾಗವತ ಮೃತ್ಯುವನ್ನ ಈ ರೀತಿ ವಿವರಿಸಿದೆ. ಕಾಲವ್ಯಾಲ ಮುಖ ಗ್ರಾಸತ್ರಸ್ಥ. ಈ ರೀತಿ ನಮ್ಮ ಕಂಡೀಷನ್ ಆಗಿರುತ್ತೆ. ಸಾಮಾನ್ಯ ಮನುಷ್ಯರುಗಳಾದ ನಾವು ಕಾಲ ಅನ್ನುವಂತಹ ವ್ಯಾಲದೊಳಗೆ, ಕಾಲ ಅಂತಂದ್ರೆ ಸಾಮಾನ್ಯವಾಗಿ ನಾವು ಎಲ್ಲ ಹೆದರ್ತೀವಿ. ಭಗವಂತನನ್ನ ಅದಕ್ಕೆ ಕಾಲರೂಪಿ ಭಗವಂತ ಅಂತ ಕರಿತೀವಿ. ಅಂತಂದ್ರೆ ಹಿ ಡಿಸೈಡ್ಸ್ ಅವರ್ ಟೈಮ್. ನೀನೀಗ ಬರಬೇಕು ಅಥವಾ ನೀನೀಗ ಹೋಗ್ಬೇಕು. ಸೊ ನನ್ನ ಅಸ್ತಿತ್ವವನ್ನ ಡಿಸೈಡ್ ಮಾಡುವಂತಹ ಪರಮಾತ್ಮನನ್ನ ನಾವು ಕಾಲ ಅಂತ ಕರಿತೀವಿ. ಸೊ ಕಾಲ ಅಂತಂದ್ರೆ ಭಗವಂತ ಅಂತ ಗೊತ್ತಾದ್ರೂ ಕೂಡ, ಭಗವಂತ ಅಂತಂದಾಗ ನಮಗೆ ಪ್ರೀತಿ ಇರುತ್ತೆ, ಭಕ್ತಿ ಇರುತ್ತೆ, ಎಲ್ಲವನ್ನ ನಾವು ಕೇಳ್ಕೊತೀವಿ. ನಮ್ಗೆ ಅಷ್ಟು ಸಲಿಗೆ ಭಗವಂತ ಅಂತಂದ್ರೆ, ಬಿಕಾಸ್ ನಮ್ಮ ತಂದೆ ತಾಯಿನ ನನಗೆ ಏನಾದರೂ ಬೇಕು ಅಂತಂದಾಗ ಹೇಗೆ ನಾನು ನಿರ್ಭಯವಾಗಿ ಹೋಗಿ ಅಪ್ಪ ನನಗಿದು ಬೇಕು, ಅಮ್ಮ ನನಗಿದು ಬೇಕು ಅಂತ ಕೇಳ್ತೀನಿ, ಆ ರೀತಿ ಭಗವಂತ ನನಗೆ ಅಷ್ಟು ಪ್ರಿಯನಾದವನು. ನನಗೆ ತುಂಬ ಸಲಿಗೆ, ನನಗೆ ಇಂತಹದ್ದು ಬೇಕು ಅಂತ ನಾವು ಹಠ ಮಾಡ್ತೀವಿ, ಅಳುತ್ತೀವಿ, ಎಲ್ಲ ಮಾಡ್ತೀವಿ. ಆದರೆ ಅದೇ ಭಗವಂತನನ್ನು ನಾನು ಕಾಲರೂಪಿ ಅಂತ ಕರೆದಾಗ ಹೆದರಿಕೆ ಆಗುತ್ತೆ. ಅಲ್ಲೇನು ನಾನು ಬೇಡಿಕೆಯನ್ನು ಸಲ್ಲಿಸೋದೇ ಇಲ್ಲ. ನನ್ನ ಸ್ಮರಣೆಗೆ ನೀನು ಬರಬೇಡಪ್ಪ, ಈಗ ಸದ್ಯಕ್ಕೆ ನಾನು ಇಲ್ಲಿ ಬದುಕ್ತಾ ಇದ್ದೀನಿ. ಸೊ ಕಾಲ ಅನ್ನುವಂತಹ ವ್ಯಾಲದೊಳಗೆ ಅಂತಂದ್ರೆ, ಅಂತಹ ಕಾಲ ಅನ್ನುವ ಸರ್ಪದೊಳಗೆ ಸಾವಿಗಾಗಿ ಹೆದರಿದ ಮನುಷ್ಯ ಸಿಕ್ಕಿ ಬಿದ್ದಿರ್ತಾನೆ. ಸೊ ಕಾಲ ಎಂಬ ಸರ್ಪದ ಹೊಟ್ಟೆಯೊಳಗೆ ಹೆದರಿಕೆಯಿಂದ ಈ ಮನುಷ್ಯ ಹೋಗಿ ಸೇರ್ಕೊಂಡ್ಬಿಟ್ಟಿರ್ತಾನೆ. ಅಷ್ಟು ಮಾತ್ರವಲ್ಲ, ಈ ಕಾಲ ಎಂಬ ಸರ್ಪ ನಮ್ಮನ್ನ
ನಿಧಾನವಾಗಿ ತಿಂದು ಸ್ವಲ್ಪ ಸ್ವಲ್ಪವೇ ಅರಗಿಸ್ಕೊತಾ ಬರ್ತಾ ಇರುವಂತಹದ್ದು ಕೂಡ ನಮಗೆ ಗೊತ್ತಾಗುತ್ತೆ. ಆದರೆ ನಮ್ಮ ಗಮನ ಆ ಕಡೆ ಹೋಗಿರೋದಿಲ್ಲ. ಇದು ಕಠೋರ ಸತ್ಯ. ಶಾಸ್ತ್ರದಲ್ಲಿ ಇಂತಹ ವಿಚಾರವನ್ನು ತಿಳಿಸಬೇಕಾದ್ರೆ ಅಲ್ಲಿ ಕರುಣೆ ಇರೋದಿಲ್ಲ. ಯಾಕೆಂತಂದ್ರೆ ಮನುಷ್ಯನಿಗೆ ಸತ್ಯವನ್ನು ತಿಳಿಸ್ಕೊಡ್ಬೇಕು ಅನ್ನುವಂತಹದ್ದು ವೇದಾಂತದ ಒಂದು ಬಯಕೆ. ಸುಳ್ಳು ಆಶ್ವಾಸನೆಗಳನ್ನು ಕೊಡುವಂತಹದ್ದು ಲೋಕ. ಬಟ್ ವೇದಾಂತ ಇಸ್ ನಾಟ್ ಲೈಕ್ ದಟ್. ನಾನು ನಿನಗೆ ಸುಳ್ಳಿನ ಭರವಸೆಗಳನ್ನು ಕೊಡೋದಿಲ್ಲ, ಸತ್ಯವನ್ನೇ ತಿಳಿಸ್ತೀನಿ. ಬಿಕಾಸ್ ಯು ಶುಡ್ ನೋ ದಿಸ್, ಯು ಶುಡ್ ನೋ ದ ಟ್ರೂತ್. ನಿನ್ನ ಉದ್ದೇಶನೇ ಅದು. ನೀನು ಹುಟ್ಟಿ ಬಂದಿದೆಯಲ್ಲ, ಯು ಶುಡ್ ನೋ ದ ಟ್ರೂತ್. ದಟ್ ಈಸ್ ಯುವರ್ ಗೋಲ್. ನೀನು ಹುಟ್ಟಿರದೇ ಅದಕ್ಕಾಗಿ ಅಂತಂದ ಮೇಲೆ ನಿನಗೆ ಯಾಕೆ ನಾನು ಸತ್ಯವನ್ನು ಬೇರೆ ರೀತಿಯಲ್ಲಿ ಹೇಳಿ, ಸತ್ಯವನ್ನು ಸತ್ಯವಾಗಿ ಕಠೋರವಾಗಿದ್ದರೂ ಕೂಡ ಅದನ್ನು ಹೀಗೆ ಅಂತ ನಾನು ತಿಳಿಸ್ತೀನಿ ಅನ್ನುವಂತಹದ್ದು ವೇದಾಂತ. ಅದರಿಂದ ಇದನ್ನು ಹೇಗೆ ಅರ್ಥ ಮಾಡ್ಕೊಳ್ಳೋದು, ಇಂತಹ ಕಠೋರ ಸತ್ಯವನ್ನ? ನಾವೆಲ್ಲ ಬೆಳೀತಾ ಬರ್ತೀವಿ, ಪ್ರತಿನಿತ್ಯ ನಾವು ಬೆಳೀತಾ ಬರ್ತೀವಿ. ನಮ್ಮನ್ನು ನಾವೇ ನೋಡಿಕೊಂಡು ಹರ್ಷಿತರಾಗ್ತೀವಿ. 15 ವರ್ಷ ಆಯಿತು, 18 ವರ್ಷ ಆಯಿತು, 20 ವರ್ಷ ಆಯಿತು, 25 ವರ್ಷ ಆಯಿತು, ಮದುವೆ ಆಯಿತು, ನನ್ನ ಮಗುಗೆ 1 ವರ್ಷ, ನನ್ನ ಮಗುಗೆ 10 ವರ್ಷ, ನನ್ನ ಮಗನ ಮದುವೆ, ಮಗಳ ಮದುವೆ, ಮೊಮ್ಮಕ್ಕಳು. ಹೀಗೆಲ್ಲ ಆದಾಗ ನಾವು ಬೆಳೀತಾ ಬಂದಿರುವಂತಹದ್ದನ್ನು ಮಾತ್ರ ಅಬ್ಸರ್ವ್ ಮಾಡ್ತೀವಿ. 50ನೇ ವರ್ಷದ ಹುಟ್ಟಿದ ಹಬ್ಬ, 60ನೇ ವರ್ಷದ ಹುಟ್ಟಿದ ಹಬ್ಬ, ಹೀಗೆ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಬಟ್ ವೇದಾಂತ ಹೇಳುತ್ತೆ, ಒಂದು ಹಗಲು ಒಂದು ರಾತ್ರಿ ಮುಗಿದಿದೆ ಅಂತಂದ್ರೆ ಟು ದಟ್ ಎಕ್ಸ್ಟೆಂಟ್ ನಿನ್ನ ಆಯಸ್ಸು ಕರಗಿದೆ. ಕಾಲ ಅನ್ನುವಂತಹ ಸರ್ಪ ನಿನ್ನ ಟೋಟಲ್ ಆಯಸ್ಸಿನಲ್ಲಿ ಈ ಒಂದು ರಾತ್ರಿಯನ್ನು ತಿಂದು ಹಾಕಿದಾನೆ ಅವನು. ನಿನಗದು ಗೊತ್ತಾಗ್ತಾ ಇಲ್ಲ. ನೀನು ಕೇಕ್ ಕಟ್ ಮಾಡ್ತಾ ಇದೀಯಾ, ದೀಪ ಹಚ್ಚಿಸ್ತಾ ಇದೀಯಾ, ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೋತಾ ಇದೀಯಾ, ತಲೆ ಕೂದಲು ಬೆಳ್ಳಗಾಗ್ತಾ ಇದೆ. ಆಫೀಸಲ್ಲಿ ಹೇಳ್ತಾರೆ, ಟುಡೇ ಇಟ್ಸ್ ಯುವರ್ ರಿಟೈರ್ಮೆಂಟ್ ಡೇ. ಮತ್ತು ಮನೆಯಲ್ಲಿ ರುಚಿ ರುಚಿಯಾಗಿ ಅಡುಗೆ ಮಾಡಿ ಹಾಕಿದಾಗ, ಇಲ್ಲ ಇಷ್ಟೊಂದು ತಿನ್ನಕ್ಕಾಗೋದಿಲ್ಲ, ನನಗೆ ತಿಂದು ಅರಗಿಸ್ಕೊಳ್ಳೋದಕ್ಕಾಗೋದಿಲ್ಲ. ದೀಸ್ ಆರ್ ಆಲ್ ದಿ ಇಂಡಿಕೇಶನ್ಸ್. ಯಾವ ಇಂಡಿಕೇಶನ್ಸ್? ವಯಸ್ಸು ಆಗ್ತಾ ಇದೆ. ಟು ದಟ್ ಎಕ್ಸ್ಟೆಂಟ್ ತಿಂದು ಅರಗಿಸ್ಕೊತಾ ಇದ್ದಂತಹ ವಯಸ್ಸನ್ನ ವ್ಯಾಲ, ಕಾಲ ಎಂಬ ವ್ಯಾಲ ತನ್ನ ಹೊಟ್ಟೆಯೊಳಗೆ ಅದನ್ನು ತಿಂದು ಹಾಕಿದ್ದಾನೆ. ಅವನು ತಿಂದು ಹಾಕಿ ಮಿಕ್ಕಿರೋದನ್ನು ಇಟ್ಕೊಂಡು ನಾನಿಲ್ಲಿ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೋತಾ ಇದ್ದೇನೆ. ಅವನು ನನ್ನನ್ನು ತಿಂದಿರೋದನ್ನು ನಾನು ನೋಡ್ತಾನೆ ಇಲ್ವಲ್ಲ, ಅದು ನಮ್ಗೆ ಅರ್ಥನೇ ಆಗೋದಿಲ್ಲ. ಆದರೆ ನಮ್ಮನ್ನೇ ನಾವು ಅವಲೋಕಿಸಿಕೊಂಡಾಗ, ಶಾಸ್ತ್ರ ಇಂತಹ ವಿಚಾರಗಳನ್ನು ತಿಳಿಸ್ಕೊಟ್ಟಾಗ ಒಮ್ಮೆ ನಾನು ಇದನ್ನು ಮೆಲುಕು ಹಾಕ್ತೀನಿ. ಶಾಸ್ತ್ರ ಏನು ಹೇಳಿದೆ, ವೇದಾಂತ ಏನು ಹೇಳಿದೆ? ಮನುಷ್ಯನ ಬದುಕಿನಲ್ಲಿ ಕಾಲ ಎಂಬ ವ್ಯಾಲ ನಿಧಾನವಾಗಿ ನಮ್ಮನ್ನ ತಿಂತ ಬರ್ತಾ ಇದ್ದಾನೆ ಅಂತ ವೇದಾಂತ, ಭಾಗವತ ಇದೆಲ್ಲ ತಿಳಿಸುತ್ತಲ್ಲ. ಇದನ್ನು ನಾನು ಅವಲೋಕಿಸಿಕೊಂಡಾಗ ನನಗೆ ಗೊತ್ತಾದಂತಹ ಸತ್ಯ ಏನು ಅಂದರೆ ಇಂಡಿಕೇಶನ್ಸ್, ಎಲ್ಲ ಇಂಡಿಕೇಶನ್ಸ್. ಇದು ಯಾರೋ ಒಬ್ಬ ಮನುಷ್ಯನ ಜೀವನದಲ್ಲಿ ನಡೆಯುವಂತಹ ಘಟನೆ ಅಲ್ಲ. ಇಟ್ ಈಸ್ ಎವ್ರಿಬಡೀಸ್ ಸ್ಟೋರಿ. ಪ್ರತಿಯೊಬ್ಬನ ಜೀವನದಲ್ಲಿ ಅವನ ಬೆಳವಣಿಗೆ ಅಂತಂದ್ರೆ ಈ ರೀತಿ. ಅವನು ಮುಂದೆ ಬರ್ತಾ ಇದ್ದಾನೆ. ಕಳೆದಂತಹ ದಿನಗಳನ್ನ ಈಗಾಗಲೇ ಅಲ್ಲಿ ಇಲ್ಲ, ಅದು ತಿಂದು ಆಗಿದೆ. ಅದಕ್ಕೆ ಎಸ್ಟರ್ಡೇ ಇಸ್ ಡೆಡ್ ಅಂತ ಹೇಳ್ತಾರೆ. ಬಿಕಾಸ್ ಯು ವಿಲ್ ನಾಟ್ ಗೆಟ್ ಇಟ್. ಕಳೆದು ಹೋದ ಕ್ಷಣವನ್ನ ನಿನಗೆ ಅದು ಮತ್ತೆ ಸಿಗೋದಿಲ್ಲ. ಕಳೆದು ಹೋದ ಕ್ಷಣ ಸಿಗದೇ ಇಲ್ಲ ಅಂತಂದ್ಮೇಲೆ ಇಟ್ ಈಸ್ ಡೆಡ್. ಅಷ್ಟು ಕ್ಷಣಗಳು, ಅಷ್ಟು ಸಮಯ ನನ್ನಿಂದ ಕಳೆದು ಹೋಗಿದೆ ಅಂತಂದ್ರೆ ಟು ದಟ್ ಎಕ್ಸ್ಟೆಂಟ್ ಐ ಆಮ್ ಡೆಡ್. ಬಟ್ ಸಾವು ಅಥವಾ ಮರಣ ಅಂತಂದಾಗ ಕೆಲವರು ತಮ್ಮ ಹೆದರಿಕೆಯನ್ನ ನೇರವಾಗಿ ಹೇಳ್ಕೊತಾರೆ, ಮತ್ತೆ ಕೆಲವರು ಹೇಳ್ಕೊಳ್ಳೋದಿಲ್ಲ.
ಆದರೆ ಹೆದರಿಕೆ ಎನ್ನುವಂತಹದ್ದು ಸಾಮಾನ್ಯವಾಗಿ ಎಲ್ಲರಲ್ಲೂ ಇರುತ್ತೆ. ಯಾಕಿರುತ್ತೆ ಅಂತಂದರೆ, ಅವರು ಹುಟ್ಟಿದಾಗಲಿಂದ ಜನ್ಮಗಳಿಂದ, ಇದೊಂದು ಜನ್ಮದ ಕಥೆಯಲ್ಲ. ಯಾಕೆಂದರೆ ದಿಸ್ ಈಸ್ ನಾಟ್ ಅವರ್ ಫಸ್ಟ್ ಬರ್ತ್, ಫಸ್ಟ್ ಜನ್ಮ ಅಲ್ಲ ಇದು ನಮ್ಮದು. ಎಷ್ಟೋ ಜನ್ಮಗಳು ಮುಗಿದು ಹೋಗಿದೆ. ಆ ಎಲ್ಲ ಜನ್ಮಗಳಲ್ಲೂ ನಾವು ಕಲೆಕ್ಟ್ ಮಾಡ್ಕೊಂಡಿರ್ತೀವಲ್ಲ, ಅವೆಲ್ಲ ನಮ್ಮಲ್ಲಿ ಬಹಳ ಅಸ್ಪಷ್ಟವಾಗಿ ಮರುಕಳಿಸ್ತಾ ಇರುತ್ತೆ. ಅವೆಲ್ಲ ನಮಗೆ ತಿಳಿಸ್ಕೊಡ್ತಾ ಇರುತ್ತೆ, ಅದೆಲ್ಲ ಹೇಳ್ಕೊಡ್ತಾ ಇರುತ್ತೆ. ಸೊ ಈ ಸಾವು ಅನ್ನೋ ಭಯವನ್ನು ಕೆಲವರು ಹೇಳ್ಕೊತಾರೆ, ಕೆಲವರು ಹೇಳ್ಕೊಡೋದಿಲ್ಲ. ಹೇಳ್ಕೊಂಡವರು ಮತ್ತು ಹೇಳ್ಕೊಡದೇ ಇದ್ದವರು ಇಬ್ಬರು ಕೂಡ ವಾಟ್ ಡು ದೇ ಡೂ? ಅವರಿಗೆ ಈ ಮರಣದ ಭಯ ಅನ್ನುವಂತಹದ್ದು ಆವರಿಸಿದಾಗ ಮಾಡುವಂತಹದ್ದೇನು? ಪಲಾಯನ್ ಅಂತಂದ್ರೆ ಎಲ್ಲೋ ಒಂದು ಕಡೆ ಓಡ್ ಹೋಗೋದು ಅಂತಂದ್ರೆ ಲಿಟ್ರಲಿ ನಾಟ್ ರನ್ನಿಂಗ್. ಆ ಒಂದು ಸ್ಮರಣೆಯಿಂದ, ಆ ಒಂದು ಸ್ಮರಣೆ ನನಗೆ ಬರಬಾರದು ಅಂತ ಹೇಳಿ ಮತ್ತೊಂದು ಕಡೆಗೆ ತಮ್ಮ ದೃಷ್ಟಿಯನ್ನ ಬೇರೆ ಕಡೆಗೆ ಹರಿಸುವಂತಹದ್ದು, ದಟ್ ಇಸ್ ಕಾಲ್ಡ್ ಪಲಾಯನ. ಸೊ ಎಲ್ಲೋ ಒಂದು ಕಡೆ ಆ ಮನುಷ್ಯ ಈ ರೀತಿ ಹೆದರಿ ಓಡ್ತಾನೆ ಇರ್ತಾನೆ. ಸಾವಿನ ದವಡೆಗೆ ನಾನು ಸಿಕ್ಕಿ ಬೀಳಬಾರದು ಅಂತ ಹೇಳಿ ಸಿಕ್ಕ ಕಡೆ ಹಿ ಈಸ್ ರನ್ನಿಂಗ್. ವೈ ಹಿ ಈಸ್ ರನ್ನಿಂಗ್? ಹಿ ವಾಂಟ್ಸ್ ಟು ಎಸ್ಕೇಪ್ ಫ್ರಮ್ ದಿ ಡೆತ್. ಸಾವಿನ ದವಡೆಯಿಂದ ನಾನು ತಪ್ಪಿಸ್ಕೋಬೇಕು ಅಂತ ಹೇಳಿ ಎಲ್ಲೋ ಒಂದು ಕಡೆ ಓಡಾಡ್ತಾ ಇರ್ತಾನೆ. ಮತ್ತು ಹೆದರಿಕೆ ಅಂತ ಹೇಳಿದಾಗ ನೇರವಾಗಿ ಸಾವಿನ ಅಥವಾ ಮರಣದ ಭಯ ಮಾತ್ರ ಅಲ್ಲ. ಯಾವುದೋ ಒಂದು ವಿಚಾರದಲ್ಲಿ, ಯಾವುದೋ ಒಂದು ವಿಷಯದಲ್ಲಿ ಹೆದರಿಕೆ ಅಂತ ಹೇಳಿದಾಗ ಅದು ನೇರವಾಗಿ ನಮಗೆ ಅರ್ಥ ಆಗೋದಿಲ್ಲ. ಎಲ್ಲೋ ಒಂದು ಕಡೆ ನನಗೆ ಹೆದರಿಕೆ ಆಗಿದೆ ಅಂತಂದ್ರೆ ಅದು ಮೂಲವಾಗಿ ಮರಣದ ಭಯವೇ ಆಗಿರುತ್ತೆ. ಆದರೆ ನೇರವಾಗಿ ಅದನ್ನು ಮರಣದ ಭಯ ಅಂತ ಕರೆಯೋದಿಲ್ಲ. ಅದನ್ನು ಬೇರೆ ಬೇರೆ ರೀತಿಯಲ್ಲಿ ನಾವೆಲ್ಲ ಹೇಳ್ಕೊತೀವಿ. ಒಬ್ಬ ಹೇಳ್ತಾನೆ, ನನಗೆ ಕತ್ಲೆ ಅಂತಂದ್ರೆ ಆಗೋದಿಲ್ಲಪ್ಪ, ಭಾಳ ಹೆದರಿಕೆ, ಬೇರೆ ಎಲ್ಲಿ ಬೇಕಾದ್ರೂ ಹೋಗ್ತೀನಿ, ಎಲ್ಲಿ ಬೇಕಾದ್ರೂ ಬರ್ತೀನಿ, ಒಬ್ಬನೇ ಬೇಕಾದ್ರೂ ಇರ್ತೀನಿ ನಾನು, ಆದರೆ ನನಗೆ ಬೆಳಕಿರಬೇಕು, ಲೈಟ್ ಇರಬೇಕು, ಕತ್ಲೆಯಲ್ಲಿ ಇರೋದಕ್ಕೆ ನನಗೆ ಆಗೋದಿಲ್ಲಪ್ಪ, ಕತ್ಲೆ ಅಂದರೆ ನನಗೆ ಬಹಳ ಭಯ. ಮತ್ತೊಬ್ಬ ಹೇಳ್ತಾನೆ, ಕಾಡು ಮೇಡು ಬೆಟ್ಟ ಗುಡ್ಡಗಳಲ್ಲಿ ಅಲದಾಡೋದು ಅಂತ ಹೇಳ್ತಾರಲ್ಲಪ್ಪ, ನನಗೆ ಬಹಳ ಹೆದರಿಕೆ, ಅದು ಬಿಟ್ಟು ಬೇರೆ ಏನಾರ ಆಗಲಿ, ಬೇರೆ ಎಲ್ಲಿಗಾದರೂ ಕರಿ ನಾನು ಬರ್ತೀನಿ. ಮತ್ತೊಬ್ಬ ಹೇಳ್ತಾನೆ, ಸಮುದ್ರದ ನೀರು ಅಲೆ ಅಂತಂದರೆ ನನಗೆ ಬಹಳ ಹೆದರಿಕೆ, ಏರೋಪ್ಲೇನಲ್ಲಿ ಬೇಕಾದ್ರೆ ಹೋಗ್ತೀನಿ, ಆದರೆ ಸಮುದ್ರದ ಹಡಗಿನ ಪ್ರಯಾಣ ನನಗೆ ಆಗೋದಿಲ್ಲಪ್ಪ, ನಾನು ದೋಣಿಯಲ್ಲಿ ಕೂತ್ಕೊಳ್ಳೋದಿಲ್ಲ, ನನಗೆ ನೀರಿನ ಭಯ. ಮತ್ತೊಬ್ಬನಿಗೆ ಹೈಟ್, ಹೆಚ್ಚು ಎತ್ತರಕ್ಕೆ ಹೋದಂಗೆ ಅವನಿಗೆ ಹೆದರಿಕೆ ಆಗುತ್ತೆ. ಮತ್ತೊಬ್ಬನಿಗೆ ಬೆಂಕಿ ಅಂತಂದರೆ ಹೆದರಿಕೆ. ಹೀಗೆ ಹೆದರಿಕೆಗೆ ನಾನಾ ರೂಪಗಳನ್ನು ಕೊಡ್ತಾರೆ. ಮೂಲವಾಗಿ ಈ ಎಲ್ಲ ಹೆದರಿಕೆಗಳ ಹಿಂದೆ ಅಡಗಿರುವಂತಹ ಸತ್ಯ ಏನು ಅಂತಂದ್ರೆ ಮರಣ. ಯಾಕೆ ನಾನು ಒಬ್ಬಂಟಿಯಾಗಿ ಕಾಡಿನಲ್ಲಿ ಓಡಾಡೋದಿಲ್ಲ? ಕಾಡು ಅಂತಂದ್ರೆ ನನಗೆ ಯಾಕೆ ಹೆದರಿಕೆ ಅಂತಂದ್ರೆ, ಕಾಡಿನಲ್ಲಿ ಯಾವುದೇ ಕ್ಷಣದಲ್ಲಿ ಮರಣ ಅನ್ನುವಂತಹದ್ದು ಬರಬಹುದು. ಒಂದು ಕ್ರೂರ ಮೃಗ ಬಂದು ನನ್ನನ್ನು ತಿಂದು ಹಾಕ್ಬೋದು, ಯಾವುದೋ ವಿಷದ ಸರ್ಪ ಬಂದು ತಿಂದು ಹಾಕ್ಬೋದು, ಮತ್ತು ಕಾಡಿನಲ್ಲಿ ಅನೇಕ ರೀತಿಯ ವಿಷದ ಮುಳ್ಳುಗಳಿರುತ್ತೆ, ಅವುಗಳ ಚುಚ್ಚಿದಾಗಲೂ ಕೂಡ ನಾನು ಸಾಯಬಹುದು. ಸೊ ಅದರಿಂದ ಕಾಡು ಅಂತಂದ್ರೆ ನನಗೆ ಹೆದರಿಕೆ. ಸೊ ಕಾಡು ಅಂತಂದ್ರೆ ಹೆದರಿಕೆ. ವೈ? ಬಿಕಾಸ್ ಕಾಡಿಗೆ ಹೋದಾಗ ಅಲ್ಲಿ ಮರಣ ಆಗಬಹುದು. ಅದೇ ರೀತಿ ಕತ್ಲೆ ಅಂತ ಹೇಳಿದ ಒಂದು ಪರಿಸ್ಥಿತಿ ಏನು? ಕತ್ಲೆ ಅಂತಂದ್ರೆ ಅವನು ಯಾಕೆ ಅಷ್ಟು ಹೆದರ್ತಾನೆ ಅಂತಂದ್ರೆ, ಅಲ್ಲಿ ಏನೂ ಗೊತ್ತಾಗೋದಿಲ್ಲ. ಏನೊಂದು ತೋಚದೆ ಇದ್ದಾಗ ಮನುಷ್ಯ ಸಂಪೂರ್ಣವಾಗಿ ನಾನು ನಿಷ್ಕ್ರಿಯನಾಗಿದ್ದೀನಿ, ಇಟ್ ಈಸ್ ಆಸ್ ಗುಡ್ ಆಸ್ ಡೆಡ್. ಅದೇ ರೀತಿ ಸಮುದ್ರದ ಪ್ರಯಾಣ ಅಂತಂದಾಗ ನೀರಿನಲ್ಲಿ ಉಸಿರುಗಟ್ಟು ಸಾಯಿದಾಯಪ್ಪ, ಬಹಳ ಹೆದರಿಕೆ, ಸಾವು ಬೇರೆ ರೀತಿಯಲ್ಲಿ ಬರಲಿ. ಹೀಗೆ ಹೆದರಿಕೆಯನ್ನ ನಾನಾ ಹೆಸರುಗಳಿಂದ ಕರೆದರೂ ಕೂಡ ಅವುಗಳ ಹಿಂದೆ ಅಡಗಿರುವಂತಹದ್ದು ಸಾವಿನ ಭಯ.
ಸೊ ದಿಸ್ ಈಸ್ ಕಾಲ್ಡ್ ಮೃತ್ಯು ಭೀತಃ. ಹೀಗೆ ಮನುಷ್ಯ ಎಷ್ಟೇ ಪ್ರಯತ್ನವನ್ನ ಪಟ್ಟು ತಪ್ಪಿಸಿಕೊಳ್ಳುವಂತಹ ಹರಸಾಹಸವನ್ನ ಮಾಡಿದ್ರು ನಿರ್ಭಯಂ ನ ಅಧಿಗಚ್ಚತಿ. ಎಂದೂ ಕೂಡ ಮನುಷ್ಯನಿಗೆ ಒಂದು ನಿರ್ಭಯವಾದಂತಹ ಸುರಕ್ಷಿತವಾದಂತಹ ಜಾಗ ಎಲ್ಲೂ ಸಿಗೋದಿಲ್ಲ. ಯಾಕೆ ಅಂತಂದ್ರೆ ಅವನು ಎಲ್ಲಿ ಹುಡುಕ್ತಾ ಇದ್ದಾನೆ? ಸುರಕ್ಷಿತವಾದ ಜಾಗವನ್ನು ಎಲ್ಲಿ ಹುಡುಕ್ತಾ ಇದ್ದಾನೆ? ಲೋಕದಲ್ಲಿ ಹುಡುಕ್ತಾ ಇದ್ದಾನೆ, ಜಗತ್ತಿನಲ್ಲಿ ಹುಡುಕ್ತಾ ಇದ್ದಾನೆ. ಜಗತ್ತಿನಲ್ಲಿ ಹುಡುಕೋದಕ್ಕೆ ಕಾರಣ ಏನು? ಜಗತ್ತಿಗೆ ಅವನು ಹುಟ್ಟು ಅಂತ ಹೇಳಿ ಜನ್ಮವನ್ನು ತಗೊಂಡು ಬಂದಿದ್ದಾನೆ. ಜಗತ್ತಿನಲ್ಲಿ ಸೃಷ್ಟಿಯಲ್ಲಿ ಜನ್ಮ ಅಂತ ಆಗಿದೆ ಅಂತಂದ ಮೇಲೆ ಸಾವು ಅನ್ನುವಂತಹದ್ದು ನಿಶ್ಚಿತ. ಆದರೆ ಈ ಒಂದು ಸತ್ಯವನ್ನ ಮರೆತಿರುವ ಕಾರಣದಿಂದ ಜಗತ್ತಿನಲ್ಲಿ ಅವನು ಸುರಕ್ಷಿತವಾದ ಸ್ಥಳವನ್ನು ಹುಡುಕ್ತಾ ಇದ್ದಾನೆ. ಅದಕ್ಕೆ ದೇವಕಿ ಹೇಳ್ತಾ ಇದ್ದಾಳೆ, ಎಲ್ಲೇ ಹೋಗು ನಿರ್ಭಯಂ ನ ಅಧಿಗಚ್ಚತಿ, ಎಲ್ಲೂ ಕೂಡ ನಿನಗೆ ಸುರಕ್ಷಿತವಾದ ಜಾಗ ಅನ್ನುವಂತಹದ್ದು ಸಿಗೋದಿಲ್ಲ. ಎಲ್ಲೇ ಹೋದರೂ ಕೂಡ, ಎಲ್ಲೇ ಅಡಗಿ ಕುಳಿತರೂ ಕೂಡ ಸಾವಿನ ಭಯದಿಂದ ತಪ್ಪಿಸ್ಕೊಂಡು ಹೊರಗಡೆ ಬರೋದಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಸ್ಥಳ ಯಾವ ಲೋಕದಲ್ಲೂ ಇಲ್ಲ. ಇಲ್ಲಿ ಮಾತ್ರ ಅಂತಲ್ಲ, ಯಾವುದೇ ಲೋಕಕ್ಕೆ ಹೋದರೂ ಕೂಡ ಅಲ್ಲಿ ಇಷ್ಟೊಂದು ಸುರಕ್ಷಿತವಾದ ಜಾಗ ಅನ್ನುವಂತಹದ್ದು ಇಲ್ಲ. ಯಾಕೆ ಅಂತಂದ್ರೆ ಒಬ್ಬ ಜೀವ ಅವನು ಹುಟ್ಟಿದಾನೆ ಅಂತಂದ ಮೇಲೆ ಹಿ ಹ್ಯಾಸ್ ಟು ಸಿ ಎನ್ ಎಂಡ್. ಅವನಿಗೆ ಮರಣ ಅನ್ನುವಂತಹದ್ದು ಆಗಲೇಬೇಕು. ಸೊ ಹಿ ಕೆನಾಟ್ ಎಸ್ಕೇಪ್ ಫ್ರಮ್ ದಿ ಡೆತ್. ನಿರ್ಭಯಂ ನ ಅಧಿಗಚ್ಚತಿ. ಸೊ ನಿರ್ಭಯವಾದ ಜಾಗ ಅನ್ನುವಂತಹದ್ದು ಅವನಿಗೆ ಸಿಗೋದಕ್ಕೆ ಸಾಧ್ಯವೇ ಇಲ್ಲ. ದೇವಕಿ ಹೇಳ್ತಾಳೆ, ಆದರೆ ಅಂತ ಅವಳು ಹೇಳಿದಾಗ ಎಲ್ಲೋ ಒಂದ್ ಕಡೆ ಒಂದು ಸುರಕ್ಷಿತವಾದ ಜಾಗ ಇದೆ ಎನ್ನುವಂತ ಇಂಡಿಕೇಶನ್ ಕೊಡ್ತಾ ಇದ್ದಾಳೆ ಅವಳು. ಯಾರ ಮುಂದೆ ನಿಂತು ಇದನ್ನೆಲ್ಲ ಹೇಳ್ತಾ ಇದ್ದಾಳೆ? ಪರಮಾತ್ಮ ಶ್ರೀಕೃಷ್ಣನ ಮುಂದೆ ನಿಂತು ಹೇಳ್ತಾ ಇದ್ದಾಳೆ. ಲೋಕದಲ್ಲಿ ಯಾವುದು ಶಾಶ್ವತವಲ್ಲ ಅನ್ನುವಂತಹದನ್ನ ಪರಮಾತ್ಮನೊಂದಿಗೆ ಅವಳು ಹೇಳ್ಕೊತಾ ಇದ್ದಾಳೆ. ಎಲ್ಲೂ ಕೂಡ ಜಾಗ ಇಲ್ಲ, ಅಂತಹ ಸುರಕ್ಷಿತವಾದ ಜಾಗ ಯಾವ ಲೋಕದಲ್ಲೂ ಇಲ್ಲ. ನಿರ್ಭಯಂ ನ ಅಧಿಗಚ್ಚತಿ. ಬಟ್ ಆದರೆ ತ್ವತ್ಪಾದಾಬ್ಜಂ ಪ್ರಾಪ್ಯ ಯದೃಚ್ಛಯ್ಯ, ಯಾರೋ ಕೆಲವು ಪುಣ್ಯಾತ್ಮರು ಭಗವಂತನ ಅನುಗ್ರಹಕ್ಕೆ ಪಾತ್ರರಾದ ಆಗಿರುವಂತಹವರು, ಸಂಸ್ಕಾರವಂತರು, ದೇ ಕಮ್ ಟು ದಿಸ್ ಪಾತ್. ಆತ್ಮನ ವಿಚಾರ ಅಂತಂದ್ರೇನು? ಸತ್ಯವನ್ನ ತಿಳ್ಕೋಬೇಕು ಅನ್ನುವಂತಹ ಈ ಹಾದಿಯಲ್ಲಿ ಹೆಜ್ಜೆ ಹಾಕಕ್ಕೆ ಬರ್ತಾರೆ. ಯಾರು ಬರ್ತಾ ಇರೋದೊಂದಿಗೆ ಅಂತಂದ್ರೆ ಎಲ್ರಿಗೂ ಬರೋಕ್ಕಾಗೋದಿಲ್ಲ ಇಲ್ಲಿಗೆ. ವೆರಿ ಫ್ಯೂ ಪೀಪಲ್. ಬಿಕಾಸ್ ಲೋಕದ ಜಗತ್ತಿನ ಆಕರ್ಷಣೆ ಹೇಗೆ ಅಂತಂದ್ರೆ ಅವರಿಗೆ ದಟ್ ಅಟ್ರಾಕ್ಟ್ಸ್. ಈ ಟ್ರೂತ್, ಈ ಸತ್ಯ ಅನ್ನುವಂತಹದ್ದು ಈ ಕ್ಷಣದಲ್ಲಿ ಅವರಿಗೆ ಅರ್ಥ ಆಗುದಿಲ್ಲ. ಸೊ ಎಲ್ಲರೂ ಇಲ್ಲಿಗೆ ಬರೋಕ್ಕಾಗೋದಿಲ್ಲ. ಅದನ್ನೇ ಇಲ್ಲಿ ದೇವಿಗೆ ಹೇಳ್ತಿದ್ದಾಳೆ, ಯಾರೋ ಕೆಲವು ಪುಣ್ಯಾತ್ಮರು, ಭಗವಂತನ ಅನುಗ್ರಹಕ್ಕೆ ಪಾತ್ರರಾದವರು ಅಂತಂದ್ರೆ ಆತ್ಮನ ವಿಚಾರವನ್ನ ನಾನು ತಿಳ್ಕೋಬೇಕು ಅನ್ನುವಂತಹ ಆಸೆ ನನ್ನಲ್ಲಿ ಇದ್ರೂ ಕೂಡ ಭಗವಂತ ಯು ಹ್ಯಾವ್ ಟು ಬ್ಲೆಸ್ ಮೀ, ಅದರ್ವೈಸ್ ಇಟ್ ಈಸ್ ಎ ಡಿಸೈರ್, ದಟ್ಸ್ ಆಲ್. ನಾನು ಕೂಡ ವೇದಾಂತದ ಈ ಹಾದಿನಲ್ಲಿ ಹೆಜ್ಜೆ ಹಾಕಬೇಕು, ಉಪನಿಷತ್ ಓದಬೇಕು, ಇದನ್ನೆಲ್ಲ ತಿಳ್ಕೋಬೇಕು ಅನ್ನುವಂತಹ ಆಸೆ ಕೇವಲ ಆಸೆಯಾಗಿ ಉಳಿದು ಬಿಡುತ್ತೆ. ಈ ಆಸೆ ಫಲಿಸಬೇಕು ಅಂತಂದ್ರೆ ಭಗವಂತ ಯು ಹ್ಯಾವ್ ಟು ಬ್ಲೆಸ್ ಮೀ, ಭಗವಂತನ ಅನುಗ್ರಹಕ್ಕೆ ಪಾತ್ರರಾದವರು. ಅಂಡ್ ಸಂಸ್ಕಾರವಂತರು ಅಂತಂದ್ರೆ ಏನು? ಎಲ್ಲಾ ಜನ್ಮಗಳಿಂದ, ಅನೇಕ ಜನ್ಮಗಳಿಂದ, ಪ್ರತಿ ಜನ್ಮದಲ್ಲೂ ಪುಣ್ಯದ ಕೆಲಸವನ್ನ ಮಾಡಿ 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 ಸಂಸ್ಕಾರವನ್ನ ಉತ್ತಮಗೊಳಿಸಿಕೊಂಡಿರುವಂತಹವರು ಪರಮಾತ್ಮನ ಕೃಪೆಗೆ ಪಾತ್ರನಾಗ್ತಾನೆ. ಸೊ ಹಿ ಈಸ್ ಬ್ಲೆಸ್ಡ್, ಹಿ ಈಸ್ ಕಾಲ್ಡ್ ಸಂಸ್ಕಾರ ಅಂತ. ಅಂತಹ ಮನುಷ್ಯ, ಇಂತಹವರೆಲ್ಲರೂ ದೇ ಕಮ್ ಟು ದಿಸ್ ಪಾತ್. ಅವರೆಲ್ಲ ಇಲ್ಲಿ ಬಂದಾಗ ಏನ್ ಮಾಡ್ತಾರೆ? ಅವ್ರಿಗೆ ಬೇರೆ ಏನೂ ಕಾಣೋದಿಲ್ಲ. ದೇ ಕುಡ್ ಸಿ ಯುವರ್ ಲೋಟಸ್ ಫೀಟ್. ಈ ಆಧ್ಯಾತ್ಮ ಸತ್ಯವನ್ನ ತಿಳ್ಕೋಬೇಕು, ಇಂತಹ ವಿಚಾರದಲ್ಲಿ ನನಗೆ ಆಸಕ್ತಿ ಇದೆ ಅಂತ ಬಂದಾಗ ಅವರಿಗೆ ಸಿಗುವಂತಹ ದೃಶ್ಯ ಯಾವುದು?
ಭಗವಂತನ ಪಾದ ಚರಣಗಳನ್ನು ಬಿಟ್ಟರೆ ಅವ್ರಿಗೆ ಬೇರೆ ಏನೂ ಕಾಣೋದಿಲ್ಲ. ದೇ ಆರ್ ಏಬಲ್ ಟು ಸಿ ದಿ ಲೋಟಸ್ ಫೀಟ್ ಆಫ್ ದಿ ಲಾರ್ಡ್. ತ್ವತ್ ಪಾದಾಬ್ಜಂ, ಪಾದ ಚರಣಗಳ ಆಶ್ರಯಕ್ಕೆ ಬಂದಿರ್ತಾರೆ ಅವರು. ಭಗವಂತನ ಪಾದ ಚರಣಗಳ ಆಶ್ರಯ ಸಿಕ್ಕಿದೆ ಅಂತಂದ ಮೇಲೆ ಸ್ವಸ್ಥಃ ಶೇತೆ. ಸ್ವಸ್ಥಃ ಅಂತಂದ್ರೆ ಕೇರ್ ಫ್ರೀ, ಕ್ಷೇಮಧಾಮ ಅಂತ ನಾವೇನು ಹೇಳ್ತೀವಿ ಅದು, ಆರಾಮ್ ಲೈಫ್ ಅಂತೀವಲ್ಲ ಅದು, ದಟ್ ಈಸ್ ಸ್ವಸ್ಥಃ. ಇನ್ನೇನು ಚಿಂತೆ ಇಲ್ಲ. ಬಟ್ ಆಕ್ಚುಯಲ್ ಆಗಿ ದ ಆಕ್ಚುಯಲ್ ಮೀನಿಂಗ್ ಆಫ್ ಸ್ವಸ್ಥಃ ಅಂತಂದ್ರೆ ಸ್ವ ಅಂತಂದ್ರೆ ಸೆಲ್ಫ್, ಆತ್ಮನಲ್ಲಿ, ಸ್ತಃ ಟು ಗೆಟ್ ಎಸ್ಟಾಬ್ಲಿಷ್ಡ್. ಸೊ ಸ್ವಸ್ಥಃ ಅಂತಂದ್ರೆ ಯಾರು ಆತ್ಮನಲ್ಲಿ ರಮಿಸುವಂತಹ ಕಲೆಯನ್ನ ಕಲಿತಿರ್ತಾನೆ, ಹೀ ಈಸ್ ಸ್ವಸ್ಥಃ, ಹೀ ಈಸ್ ಕೇರ್ ಫ್ರೀ. ಅವನಿಗೆ ಯಾವ ಭಯನೂ ಇಲ್ಲ. ಸೊ ಆತ್ಮನಲ್ಲಿ ಆಶ್ರಯ ಸಿಕ್ಕಿದೆ ಅಂತಂದ್ಮೇಲೆ ನೋ ಮೋರ್ ಫಿಯರ್, ಇನ್ಯಾವ ಹೆದರಿಕೆ ಎನ್ನುವಂತಹದ್ದು ಇಲ್ಲ. ಸೊ ಹೀಗೆ ಯಾರು ಆತ್ಮನಲ್ಲಿ ಆಶ್ರಯವನ್ನ ಪಡೀತಾರೆ, ಸಚ್ ಎ ಪರ್ಸನ್ ಇಸ್ ಕಾಲ್ಡ್ ಸ್ವಸ್ಥಃ. ಇನ್ ಫ್ಯಾಕ್ಟ್ ದ ವೆರಿ ಪರ್ಪಸ್ ಆಫ್ ಗೆಟಿಂಗ್ ಎ ಮನುಷ್ಯ ಜನ್ಮ, ಬೇರೆ ಯಾವ್ಯಾವುದೋ ಜನ್ಮಗಳನ್ನು ಪಡೆಯಬಹುದು. ಪ್ರಾಣಿಯಾಗಿ ಹುಟ್ಟಬಹುದು, ಗಿಡವಾಗಿ ಹುಟ್ಟಬಹುದು, ಮರವಾಗಿ ಹುಟ್ಟಬಹುದು, ಕ್ರಿಮಿ ಕೀಟಗಳಾಗಿ ಹುಟ್ಟಬಹುದು. ಬಟ್ ಮನುಷ್ಯನಾಗಿ ಹುಟ್ಟಿದಾನೆ ಅಂತಂದ್ರೆ ಇಟ್ ಈಸ್ ಎ ಗ್ರೇಟ್ ಆಪರ್ಚುನಿಟಿ. ಯಾವುದು? ಟು ಗೆಟ್ ಎಸ್ಟಾಬ್ಲಿಷ್ಡ್ ಇನ್ ದಿ ಆತ್ಮ. ಪ್ರಾಣಿಗಳಿಗೆ ಈ ಅವಕಾಶ ಇಲ್ಲ, ಗಿಡ ಮರಗಳಿಗೆ ಈ ಅವಕಾಶ ಇಲ್ಲ, ಬೇರೆ ಯಾರಿಗೂ ಇಲ್ಲದೆ ಇರುವಂತಹ ಗ್ರೇಟೆಸ್ಟ್ ಆಪರ್ಚುನಿಟಿ. ಒಬ್ಬ ಮನುಷ್ಯ ಜನ್ಮವನ್ನು ತಗೊಂಡು ಇಲ್ಲಿ ಹುಟ್ಟಿದಾನೆ. ಸೊ ಹಿ ಹ್ಯಾಸ್ ಟು ಮೇಕ್ ಯೂಸ್ ಆಫ್ ದಟ್, ದ ವೆರಿ ಲೈಫ್ ವಿಚ್ ಈಸ್ ಗಿವನ್ ಬೈ ದಿ ಲಾರ್ಡ್. ಭಗವಂತ ಒಂದು ಒಳ್ಳೆಯ ಜನ್ಮವನ್ನು ಕೊಟ್ಟಿದ್ದಾನೆ, ಮನುಷ್ಯನಾಗಿ ನನ್ನನ್ನು ಹುಟ್ಟಿಸಿದ್ದಾನೆ. ಸೊ ಲೆಟ್ ಮೀ ನೋ ದ ಟ್ರೂತ್, ಲೆಟ್ ಮೀ ಗೆಟ್ ಎಸ್ಟಾಬ್ಲಿಷ್ಡ್ ಇನ್ ದಿ ಸೆಲ್ಫ್. ಆತ್ಮನಲ್ಲಿ ನೆಲೆ ನಿಲ್ಲೋಣ, ಸ್ವಸ್ಥವಾಗಿ ಇರೋಣ. ದಟ್ ಈಸ್ ರಿಯಲ್ ಮೀನಿಂಗ್ ಆಫ್ ಸ್ವಸ್ಥ. ಸೊ ಶೇತೆ, ಸ್ವಸ್ಥಃ ಶೇತೆ. ಶೇತೆ ಅಂತಂದ್ರೆ ಹಿ ಸ್ಟೇಸ್ ವೆರಿ ಸೇಫ್ ದೇರ್. ಅಲ್ಲಿ ನಿರ್ಭಯವಾಗಿ ಅವನಿರ್ತಾನೆ. ಎಲ್ಲಿ? ಪರಮಾತ್ಮನ ಪಾದಚರಣಗಳಲ್ಲಿ. ಮತ್ತು ಶೇತೆ ಅಂತಂದ್ರೆ ದ ಅನದರ್ ಮೀನಿಂಗ್ ಆಫ್ ಶೇತೆ ಅಂತಂದ್ರೆ ಟೋಟಲಿ ರಿಲ್ಯಾಕ್ಸ್ಡ್. ಟೋಟಲಿ ರಿಲ್ಯಾಕ್ಸ್ಡ್ ಅಂದ್ರೆ ಏನು? ನೋ ಟೆನ್ಷನ್, ನೋ ಫಿಯರ್, ನೋ ಬಾದರೇಷನ್, ನೋ ಡಿಸೈರ್ಸ್. Why no desires? Because I am full. I have everything. I have everything. ಏನಾದ್ರು ಇಲ್ಲ ಅಂತಂದ್ರೆ ಆವಾಗ ನಾವು ಆಸೆ ಪಡಬೇಕು. ಎಲ್ಲವೂ ಇದೆ ಅಂತಂದ್ರೆ ಆಸೆ ಪಡೋ ಅವಶ್ಯಕತೆನೇ ಇಲ್ಲ. ಎಲ್ಲವೂ ನನ್ನಲ್ಲಿದೆ ಅನ್ನುವಂತಹ ಆ ಒಂದು ಪ್ರಜ್ಞೆಯನ್ನ ಪೂರ್ಣ ಪ್ರಜ್ಞೆ ಅಂತ. ಸೊ ಶೇತೆ ಅಂತಂದ್ರೆ ಇಟ್ ಈಸ್ ದಟ್, ಆ ಒಂದು ಅರ್ಥವನ್ನು ಕೊಡುತ್ತೆ. ಅಂಡ್ ಪಲಾಯನ, ಪಲಾಯನ ಅಂತಂದ್ರೆ ಓಡ್ತಾ ಇದ್ದಾನೆ ಅವನು, ಎ ಟ್ರಾವೆಲರ್. ಶಾಸ್ತ್ರ ನಮ್ಗೆ ಹೇಳುತ್ತೆ ವಿ ಆರ್ ಆಲ್ ಕಾನ್ಸ್ಟೆಂಟ್ ಟ್ರಾವೆಲರ್ಸ್. ನಾವೆಲ್ಲ ಯಾತ್ರಿಕರು, ಯಾತ್ರಿಕರಾಗಿ ಇಲ್ಲಿಗೆ ಬಂದಿದ್ದೀವಿ ನಾವೆಲ್ಲ. ಸೊ ಯಾತ್ರಿಕರಾಗಿ ನಾವಿಲ್ಲಿಗೆ ಬಂದಿದ್ದೀವಲ್ಲ, ಈ ಜಾಗದಲ್ಲಿ ಮರಣ ಅನ್ನುವಂತಹದ್ದು ಈಸ್ ಎ ಟೆಂಪರರಿ ರೆಸ್ಟ್. ಕಾನ್ಸ್ಟೆಂಟ್ ಟ್ರಾವೆಲರ್, ನಿರಂತರವಾಗಿ ನಾವು ಯಾತ್ರೆಯನ್ನು ಮಾಡ್ತಾ ಇದ್ದೀವಿ. ಯಾಕೆಂತಂದ್ರೆ ಮೋಕ್ಷ ಅಥವಾ ಮುಕ್ತಿ ಅನ್ನುವಂತಹದ್ದು ಒಂದು ಜನ್ಮದಲ್ಲಿ ಸಿಗುವಂತಹ ಅಷ್ಟು ಈಸಿ ಅಲ್ಲ. ಸೊ ಅನೇಕ ಜನ್ಮಗಳೇ ಬೇಕಾಗುತ್ತೆ. ನಿರಂತರವಾಗಿ ಪುಣ್ಯಗಳನ್ನು ಮಾಡಬೇಕಾಗತ್ತೆ, ಸತ್ಕರ್ಮಗಳನ್ನು ಮಾಡಬೇಕಾಗತ್ತೆ, ಸಂಸ್ಕಾರಗಳನ್ನು ಬೆಳೆಸ್ಕೋಬೇಕಾಗತ್ತೆ.
ಆತ್ಮನ ವಿಚಾರವನ್ನು ಸಾಕಷ್ಟು ತಿಳ್ಕೋಬೇಕಾಗತ್ತೆ. ಹೀಗೆಲ್ಲ ಆಗಬೇಕು ಅಂತಂದರೆ ಅನೇಕ ಜನ್ಮಗಳೇ ಬೇಕಾಗುತ್ತೆ. ಸೊ ಅನೇಕ ಜನ್ಮಗಳು ನಮಗಾಗತ್ತೆ ಅಂತಂದರೆ ಪ್ರತಿ ಜನ್ಮದಲ್ಲೂ ಕೂಡ ನಾವು ಟ್ರಾವೆಲ್ ಮಾಡ್ತಾ ಇದ್ದೀವಿ ಅಂತಂದರೆ ಶಾಸ್ತ್ರ ಹೇಳಿದ ಪ್ರಕಾರ ನಾವು ನಿರಂತರವಾಗಿ ಯಾತ್ರೆಯನ್ನು ಮಾಡ್ತಾ ಇರುವಂತಹವರು, ಕಾನ್ಸ್ಟೆಂಟ್ ಟ್ರಾವೆಲರ್ಸ್. ಸೊ ನಿರಂತರವಾಗಿ ನಾವು ಯಾತ್ರೆಯನ್ನು ಮಾಡ್ತಾನೇ ಇದ್ದೀವಿ, ಒಂದಾದ ಮೇಲೆ ಒಂದು ಜನ್ಮವನ್ನು ತಗೋತಾನೇ ಇದ್ದೀವಿ ಅಂತಂದಾಗ ದಿಸ್ ಡೆತ್, ಈ ಮರಣ ಅನ್ನುವಂತಹದ್ದು ಈಸ್ ಎ ಟೆಂಪರರಿ ರೆಸ್ಟ್, ತಾತ್ಕಾಲಿಕವಾಗಿ ಒಂದು ರೆಸ್ಟ್ ಕೊಟ್ಟಿದೆ. ಯಾಕೆ ಅಂತಂದ್ರೆ ಮನುಷ್ಯ ಯಾವಾಗ ನಾನು ಹುಟ್ಟಿದ್ದೀನಿ ಅಂತ ತಿಳ್ಕೊತಾನೆ, ಆ ನಾನು ಹುಟ್ಟಿದ್ದೀನಿ ಅನ್ನುವಂತಹದ್ದು ಯಾವಾಗ ಅವನಿಗೆ ಗೊತ್ತಾಗತ್ತೆ ಅಂತಂದ್ರೆ he identifies himself with the body. ಯಾವ ಕ್ಷಣದಲ್ಲಿ ನಾನು ಹುಟ್ಟಿದ್ದೀನಿ ಅನ್ನುವಂತಹದ್ದು ಅವನ ಅರಿವಿಗೆ ಬರುತ್ತೆ, he has to die. ಅವನು ಮರಣವನ್ನು ಹೊಂದಲೇಬೇಕು. ಯಾರಿಗೆ ಮರಣ ಅನ್ನುವಂತಹದ್ದು ಪ್ರಾಪ್ತವಾಗುತ್ತೆ ಅವನು ಮತ್ತೆ ಹುಟ್ಟಲೇಬೇಕು. ಪುನರಪಿ ಜನನಂ ಪುನರಪಿ ಮರಣ. ಸೊ ಈ ಹುಟ್ಟು ಸಾವು ಇದರಿಂದ ತಪ್ಪಿಸ್ಕೋಬೇಕು. ಸೊ ನಿರಂತರವಾಗಿ ಯಾತ್ರಿಕನಂತೆ ನಾವು ಈ ಲೋಕಕ್ಕೆ ಬಂದು ಈ ಜನ್ಮದಲ್ಲಿ ಮರಣ ಅನ್ನುವಂತಹದ್ದು ಈಸ್ ಎ ಟೆಂಪರರಿ ರೆಸ್ಟ್, ಆ ಒಂದು ಕ್ಷಣಿಕ ಅದು. ಯಾಕೆ ಅಂತಂದ್ರೆ ನಾನು ಮರಣವನ್ನು ಹೊಂದಿದ್ದೀನಿ ಅಂತಂದ್ಮೇಲೆ ನಾನು ಮತ್ತೆ ಹುಟ್ಟಲೇಬೇಕು. ಹಾಗಾದರೆ ಇದರಿಂದ ತಪ್ಪಿಸ್ಕೊಳ್ಳೋದು ಯಾವಾಗ? ಈ ಹುಟ್ಟು ಸಾವಿನ ನಡುವೆ ನಾನು ಹುಟ್ಟಿದ್ದೀನಿ ಅಂತ ಗೊತ್ತಾದ ನಂತರದಲ್ಲಿ ಸತ್ಯವನ್ನ ತಿಳಿಯುವಂತಹ ಪ್ರಯತ್ನದಲ್ಲಿ ಒಬ್ಬ ಗುರುವಿನ ಆಶ್ರಯಕ್ಕೆ, ಗುರುವಿನ ಕೃಪೆಗೆ ಅವನು ಬಂದಿದ್ದಾನೆ ಅಂತಂದ್ರೆ ಗುರು he will teach him the truth. ಯಾವ ಟ್ರೂತ್ ಹೇಳ್ಕೊಡ್ತಾನೆ ಒಬ್ಬ ಗುರು? ನೋಡಪ್ಪ, ನಾನು ಹುಟ್ಟಿದ್ದೀನಿ ಅಂತ ಹೇಳ್ಕೊತಾ ಇದೆಯಲ್ಲ, ಹುಟ್ಟಿರುವಂತಹದ್ದು ದೇಹ, ನೀನಲ್ಲ, ನೀನು ನಿರಂತರ, ನೀನು ಆತ್ಮಸ್ವರೂಪಿ. ಯಾವಾಗ ಗುರು ಇಂತಹ ಸತ್ಯವನ್ನ ಹೇಳ್ಕೊಡ್ತಾನೆ, ಆ ಸತ್ಯವನ್ನ ಅವನು ಮನನ ಮಾಡ್ಕೊತಾನೆ. ಮನನದ ನಂತರ ಅದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾನೆ. ಬದುಕಿನಲ್ಲಿ ಅದು ಪ್ರಾಕ್ಟೀಸ್ ಆದಾಗ he is going to realize ಈ ದೇಹ ಎಂದೋ ಒಂದು ದಿನ ಮರಣವನ್ನು ಹೊಂದುತ್ತೆ. ನಾನು ಸಾಯ್ತೀನಿ ಅಂತ ಅವನು ಹೇಳಿದ. ದಿಸ್ ಬಾಡಿ ಆಫ್ಟರ್ ಇಟ್ಸ್ ಪ್ರಾರಬ್ಧ ಕರ್ಮ ದ ಬಾಡಿ ಡೈಸ್. ನಾನು ಈಸ್ ಎ ನಿರಂತರ. ಸೊ ಆವಾಗ ಅವನು ಮತ್ತೆ ಹುಟ್ಟುವಂತಹದ್ದಿಲ್ಲ. ಸೊ ಅಂತಹವರನ್ನ ಅಮರ. ಬೇರೆಯವರು ಸತ್ತಾಗ ಅವನು ಮರಣವನ್ನು ಹೊಂದಿದ ಅಂತಾರೆ. ಒಬ್ಬ ಮಹಾತ್ಮನ ದೇಹ ಮರಣವನ್ನು ಹೊಂದಿದಾಗ ಅವನು ಅಮರನಾದ. ಸೊ ಈ ಯಾತ್ರೆಗೆ, ಈ ಲೋಕಕ್ಕೆ ನಾವು ಬಂದಿದ್ದೀವಿ ಅಂತಂದಾಗ ಇಲ್ಲಿ ಬರುವಂತಹ ಮರಣ ಅನ್ನುವಂತಹದ್ದು ಈಸ್ ಎ ಟೆಂಪರರಿ ರೆಸ್ಟ್. ಸೊ ಬಟ್ ಪರ್ಮನೆಂಟ್ ಅಂಡ್ ಅಲ್ಟಿಮೇಟ್ ರೆಸ್ಟ್. ಮತ್ತೆ ಇಲ್ಲಿ ಹುಟ್ಟಬೇಕು, ಮತ್ತೆ ನಾನು ಯಾತ್ರೆಯನ್ನು ಕೈಗೊಳ್ಳಬೇಕು, ಆ ರೀತಿ ಬೇಡ ನನಗೆ. ಐ ವಾಂಟ್ ಎ ಪರ್ಮನೆಂಟ್, ಅಲ್ಟಿಮೇಟ್, ದ ಫೈನಲ್. ಆ ಒಂದು ರೆಸ್ಟ್ ನನಗೆ ಬೇಕು ಅಂತಂದ್ರೆ ದೇವಕ್ಕೆ ಹೇಳ್ತಾ ಇದ್ದಾಳೆ, ಪಾದಾಬ್ಜಂ. ಅದು ಪರಮಾತ್ಮ ನಿನ್ನ ಪಾದ ಚರಣಗಳ ಆಶ್ರಯಕ್ಕೆ ಬಂದ್ರೆ ಆಗ ಅಲ್ಲಿ ಸಿಗುವಂತಹದ್ದು ಈಸ್ ಪರ್ಮನೆಂಟ್ ರೆಸ್ಟ್. ದಟ್ ಈಸ್ ಸ್ವಸ್ಥಃ ಅನ್ಶೇತೆ. ಯಾರು ಇಂತಹ ಸಾಧನೆ ಮಾಡಿ ಪರಮಾತ್ಮನ ಆಶ್ರಯಕ್ಕೆ ಬಂದು ಅವನ ಅನುಗ್ರಹದಿಂದ ಸ್ವಸ್ಥಃ ಆತ್ಮನಲ್ಲಿ ನೆಲೆ ನಿಂತಿರ್ತಾನೆ, ಅಂತಹವನು ಮೃತ್ಯು ಅಸ್ಮಾತ್ ಅಪೈತಿ, ಮೃತ್ಯುವನ್ನ ಗೆದ್ದಿರ್ತಾನೆ. ಇಂತಹವನನ್ನ ನೋಡಿ ಮೃತ್ಯುವೇ ಹೆದರಿ ಅವನಿಂದ ದೂರಕ್ಕೆ ಓಡಿ ಹೋಗುತ್ತೆ. ಸೊ ಅದರಿಂದ ಎಲ್ಲಿಯವರೆಗೆ ನಾನು ಪರಮಾತ್ಮನ ಬಳಿಗೆ ಬರೋದಿಲ್ಲ ಅಲ್ಲಿಯವರೆಗೆ ನೋ ಪೀಸ್, ಶಾಂತಿ, ನೆಮ್ಮದಿ ಎನ್ನುವಂತಹದ್ದು ಸಿಗೋದಕ್ಕೆ ಸಾಧ್ಯವೇ ಇಲ್ಲ.
ಶಾಂತಿ ನೆಮ್ಮದಿ ಎನ್ನುವಂತಹದ್ದು ಯಾವಾಗ ಸಿಗುತ್ತೆ, ಯಾವಾಗ ಅರ್ಥವಾಗುತ್ತೆ ಅಂತಂದರೆ, ಯಾವ ಕ್ಷಣದಲ್ಲಿ ನನಗೆ ಭಗವಂತ ನೀನು ನನಗೆ ಎಲ್ಲ, ಯು ಆರ್ ಸರ್ವಸ್ವ, ಯು ಆರ್ ಮೈ ಸರ್ವಸ್ವ. ಯಾವಾಗ ನಾವು ಹೀಗೆ ವೆನ್ ವಿ ಡಿಕ್ಲೇರ್, ನಾವು ಭಗವಂತ ನಿನ್ನಲ್ಲಿ ನಾನು ಶರಣಾಗಿದ್ದೀನಿ, ಯು ಆರ್ ಎವ್ರಿಥಿಂಗ್ ಟು ಮೀ, ಯಾವಾಗ ನಾವು ಆಗ ಹೇಳ್ಕೊತೀವಿ, ಆ ಕ್ಷಣದಲ್ಲಿ ನಮಗೆ ಒಂದು ಶಾಂತಿ ನೆಮ್ಮದಿ ಇವೆಲ್ಲ ಸಿಗತ್ತೆ. ಸೊ ಶಾಂತಿ ನೆಮ್ಮದಿ ತೃಪ್ತಿ ಮೋಕ್ಷ ಮುಕ್ತಿ ಇವೆಲ್ಲಕ್ಕೂ ಪರಮಾತ್ಮನ ಅನುಗ್ರಹ ಅನ್ನುವಂತಹದ್ದು ಬೇಕು. ಸೊ ಪರಮಾತ್ಮನ ಅನುಗ್ರಹ ಬೇಕು ಅಂತಂದರೆ ನಾವು ಭಗವಂತನ ಬಳಿಗೆ ಹೋಗಬೇಕಾಗುತ್ತೆ. ಸೊ ಭಗವಂತನ ಬಳಿಗೆ ನಾನು ಹೋಗಬೇಕು ಅನ್ನೋದರಲ್ಲಿ ದರ್ ಈಸ್ ನೋ ಶಾರ್ಟ್ ಕಟ್. ಇಲ್ಲಿ ಕೂತ್ಕೊಂಡು ಎದ್ದು 4 ಹೆಜ್ಜೆ ಹಾಕಿದಂಗೆ ಅಲ್ಲ, ಇಟ್ ಈಸ್ ನಾಟ್ ಎ ಶಾರ್ಟ್ ಕಟ್. ವಿ ಹ್ಯಾವ್ ಟು ಡೂ ಸಾಧನ. ಹೆಚ್ಚು ವಿಚಾರವನ್ನು ಮಾಡಬೇಕು, ಕಲಿತಂತಹ ಸತ್ಯವನ್ನು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಬೇಕು. ಅದು ನಾನು ಭಗವಂತನ ಬಳಿಗೆ ನಾನು ಹೋಗ್ತಾ ಇದ್ದೀನಿ. ಸೊ ಇಟ್ ಈಸ್ ನಾಟ್ ಎ ಶಾರ್ಟ್ ಕಟ್. ಹೀಗೆ ಪರಮಾತ್ಮನನ್ನ ದೇವಕ್ಕೆ ಸ್ತುತಿ ಮಾಡಿ ಮತ್ತೆ ಅವಳು ಮುಂದುವರಿಸ್ತಾಳೆ. ಈ ಮುಂದಿನ ಸ್ತುತಿ, ಈ ಒಂದು ಮಂತ್ರ, ಈ ಒಂದು ಶ್ಲೋಕ ದೇವಕಿಯ ಸ್ತುತಿ ಅನ್ನೋದಕ್ಕಿಂತ ಇಟ್ಸ್ ಎ ಪ್ರೇಯರ್, ಪ್ರಾರ್ಥನೆ. ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾಳೆ. ಸ್ತುತಿ ಅಂತಂದ್ರೆ ಭಗವಂತನನ್ನ ಪ್ರೈಸ್ ಮಾಡೋದು, ಹೊಗಳೋದು. ನೀನ್ ಹಾಗೆ, ನೀನ್ ಹೀಗೆ, ಯು ಆರ್ ಸುಪ್ರೀಂ ಬೀಯಿಂಗ್, ಇವೆಲ್ಲ ಭಗವಂತನನ್ನ ಹೊಗಳಂತಹದ್ದು. ನೀನು ಮಹಾತ್ಮ, ಮಹಿಮೆಯುಳ್ಳವನು, ನೀನು ಸರ್ವಶಕ್ತ, ಇವೆಲ್ಲ ಸ್ತುತಿ. ಆದರೆ ಪ್ರೇಯರ್ ಅಂತ ಹೇಳಿದಾಗ ಭಗವಂತನನ್ನ ಹೊಗಳ್ತಾ ಹೊಗಳ್ತಾ ನನಗೆ ನೀ ಏನೋ ಒಂದು ಕೊಡಬೇಕಪ್ಪ, ಅದು ಸಿಗೋ ಹಾಗೆ ಮಾಡು. ಒಂದು ಪ್ರೇಯರ್, ಒಂದು ಪ್ರಾರ್ಥನೆ, ನಿವೇದನೆ. ಸೊ ಆ ರೀತಿ ಇದೆ ಇಲ್ಲಿ. ದೇವಕ್ಕೆ ಮುಂದುವರಿಸಿ ಹೇಳ್ತಾಳೆ, ಸತ್ವಂ ಘೋರಾತ್ ಉಗ್ರಸೇನಾತ್ಮಜಾನ್ನ ತ್ರಾಹಿಂ ತ್ರಸ್ತಾನ ಮೃತ್ಯುವಿತ್ರ ಸಹಾಸಿ ರೂಪಂ ಛೇದಂ ಪೌರುಷಂ ಧ್ಯಾನತೀಕ್ಷ್ಣಂ ಮಾ ಪ್ರತ್ಯಕ್ಷಂ ಮಾಂಸಾದೃಶಂ ಕೃಷಿಷ್ಟಾಹ. ಸತ್ವಂ, ಭಗವಂತನನ್ನ ದೇವಕಿ ಸತ್ವಂ ಅಂತ ಕರೀತಾರೆ. ಸತ್ವಂ ಅಂತಂದ್ರೆ ಸರ್ವಗುಣ ಸಂಪನ್ನ. ಅಂದ್ರೆ ಭಗವಂತ ಅಂತ ಹೇಳಿದಾಗ ಹಿ ಇಸ್ ಗುಣಾತೀತ. ಅಂದ್ರೆ ಅದನ್ನ ಬಿಟ್ಟು ನಾವು ಭಗವಂತನನ್ನ ಮತ್ತಷ್ಟು ಉತ್ತಮ ಅಂತ ನಮ್ಗೆ ಹೇಳ್ಕೊಳ್ಳೋದಕ್ಕೆ ವರ್ಡ್ಗಳು ಸಿಗೋದಿಲ್ಲ, ಪದಗಳು ಸಿಗೋದಿಲ್ಲ. ಹಂಗಾಗಿ ಇಲ್ಲಿ ಸತ್ವಂ ಅಂತಂದಾಗ ಯು ಆರ್ ಸುಪ್ರೀಂ ಬೀಯಿಂಗ್, ನೀನು ಸರ್ವಸ್ವ, ಅಂಡ್ ಯು ಆರ್ ದಿ ಲಾರ್ಡ್ ಆಫ್ ದಿಸ್ ಯೂನಿವರ್ಸ್. ಹೇ ಜಗನ್ನಾಥ, ನಿನ್ನ ಆಶ್ರಯ, ನಿನ್ನ ಕ್ಷೇಮಧಾಮ, ದಟ್ ಈಸ್ ವೆರಿ ವೆರಿ ಸೇಫ್. ಅಲ್ಲಿ ಸಿಗುವಂತಹ ಶಾಂತಿ ನೆಮ್ಮದಿ ಮತ್ತು ನೋ ಫಿಯರ್, ಅಲ್ಲಿ ಭಯ ಅನ್ನುವಂತಹದ್ದೇ ಇಲ್ಲ, ನಿರ್ಭಯ ತಾಣ. ಇಂತಹ ನಿರ್ಭಯವಾದ ಜಾಗವನ್ನ ಪ್ರತಿಯೊಬ್ಬ ಜೀವಿ ಕೂಡ ಇಷ್ಟಪಡ್ತಾನೆ. ಯಾರಿಗೆ ಬೇಡ ಅಂತಹದ್ದು? ಇಂತಹ ನಿನ್ನಲ್ಲಿ ಅಂತಹ ಆಶ್ರಯ ತಾಣ ಇದೆಯಲ್ಲ ಭಗವಂತ, ಅಂತಹ ನಿನ್ನಲ್ಲಿ ಐ ಹ್ಯಾವ್ ಎ ರಿಕ್ವೆಸ್ಟ್, ನನ್ನದೊಂದು ಪ್ರಾರ್ಥನೆ ಇದೆ ಭಗವಂತ. ಸೊ ಇಲ್ಲಿ ಜಗನ್ನಾಥ ಅಂತ ಕರೆದಿದ್ದಾಳೆ, ಸತ್ವಂ ಅಂತ ಹೊಗಳ್ತಾ ಇದ್ದಾಳೆ. ಹೊಗಳುವಿಕೆ, ಸ್ತುತಿ ಮಾಡ್ತಾ ಮಾಡ್ತಾ ಅವಳು ಹೇಳ್ತಾಳೆ, ಐ ಹ್ಯಾವ್ ಎ ರಿಕ್ವೆಸ್ಟ್. ಘೋರ ಉಗ್ರಸೇನಾತ್ಮ ಜಾತ್ ನಹ ತ್ರಾಹಿ. ತ್ರಾಹಿ ಅಂತಂದ್ರೆ ದಯಮಾಡಿ ನನ್ನನ್ನು ರಕ್ಷಿಸು. ತ್ರಾಹಿಮಾಂ ಕೃಪಯಾ ದೇವ. ಸೊ ತ್ರಾಹಿ ಅಂತಂದ್ರೆ ಪ್ಲೀಸ್ ಪ್ರೊಟೆಕ್ಟ್ ಮೀ, ದಯಮಾಡಿ ನನ್ನನ್ನು ರಕ್ಷಿಸು. ನಹ, ನಹ ಅಂದ್ರೆ ನಮಗೆ ತ್ರಸ್ತಾನ್, ತುಂಬ ಭಯವಾಗಿದೆ, ನಾವೆಲ್ಲ ಹೆದರಿ ನಡುಗ್ತಾ ಇದ್ದೀವಿ. ನಮಗೆ ಯಾರಿಗೂ ಇಲ್ಲಿ ಸುರಕ್ಷಿತವಾದ ಜಾಗ ಇಲ್ಲ. ಇಲ್ಲಿ ನಾವೆಲ್ಲ ಇಲ್ಲಿ ಇರೋರೆಲ್ಲ ನಾವೆಲ್ಲ ಹೆದರ್ತಾ ಇದ್ದೀವಿ.
ಅಷ್ಟು ಹೆದರಿಕೆ ಆಗ್ತಾ ಇದೆ. ಭಯಭೀತಳಾಗಿರೋದ್ರಿಂದ ನಾನು ನೊಂದು ಬೆಂದು ನಿನ್ನಲ್ಲಿ ಒಂದು ಬೇಡಿಕೆಯನ್ನು ಇಡ್ತಾ ಇದ್ದೀನಿ. ಹೇ ಭಗವಂತ, ಘೋರಾತ್ ಉಗ್ರಸೇನಾತ್ಮಜಾತ್. ಆತ್ಮಜ ಅಂತಂದ್ರೆ ಮಗ, ಆತ್ಮಜ ಅಂತಂದ್ರೆ ಮಗ, ನನ್ನ ಕಾರಣದಿಂದ ಹುಟ್ಟಿರುವಂತಹ ಆ ಅರ್ಥ ಬರುತ್ತೆ. ಸೊ ಇಲ್ಲಿ ಉಗ್ರಸೇನ ಆತ್ಮಜ, ಉಗ್ರಸೇನನ ಮಗ, ದ ಸನ್ ಆಫ್ ಉಗ್ರಸೇನ, ದಟ್ ಈಸ್ ಕಂಸ. ಕಂಸನಿಂದ ನಾವೆಲ್ಲ ಹೆದರಿದೀವಿ. ನಮ್ಮೆಲ್ಲರಿಗೂ ಅವನು ತುಂಬಾ ಹೆದರಿಸ್ತಾನೆ, ಹಿಂಸೆ ಕೊಡ್ತಾನೆ. ಹಿ ಈಸ್ ಘೋರಾತ್, ಅವನು ನೀಚ, ಅವನಲ್ಲಿ ಒಳ್ಳೆತನ ಅನ್ನುವಂತಹದ್ದೇ ಇಲ್ಲ. ನೀನು ಯು ಆರ್ ಸತ್ವಂ. ಸೊ ಕಂಸನಿಂದ ನಮಗೆಲ್ಲ ಹೆದರಿಕೆ ಆಗಿದೆ, ಬಿಕಾಸ್ ಹಿ ಈಸ್ ಘೋರಾತ್, ಬಹಳ ನೀಚ ಅವನು, ಮತ್ತು ಅವನು ತುಂಬ ಕ್ರೂರಿ. ಹಿ ಈಸ್ ವೆರಿ ಕ್ರೂಯಲ್. ಯಾಕೆ ಅವಳು ಕಂಸನನ್ನ ಬಹಳ ಕ್ರೂರಿ ಅಂತ ಹೇಳ್ತಿದ್ದಾಳೆ, ಘೋರಾತ್ ಅಂತ ಯಾಕೆ ಕರೆದಿದ್ದಾಳೆ ಅಂತಂದ್ರೆ, ಅವಳು ಅನುಭವಿಸಿದಾಳೆ, ದೇವಕಿ ಅನುಭವಿಸಿದಾಳೆ. ಈಗಾಗಲೇ ದೇವಕಿ ತನ್ನ 6 ಜನ ಮಕ್ಕಳನ್ನ ಕಂಸ ಕೊಂದು ಹಾಕಿರೋದನ್ನ ಕಣ್ಣೆದುರಿಗೆ ಅವಳು ನೋಡಿದಳು. ಅದನ್ನ ನೆನಪು ಮಾಡಿಕೊಂಡು ಕಂಸನನ್ನ ಘೋರಾತ್ ಅಂತ ಕರೀತಾ ಇದ್ದಾಳೆ. ಈಗಾಗಲೇ ಅವನು 6 ಮಕ್ಕಳನ್ನ ಹತ ಮಾಡಿದ್ದಾನೆ, ಕೊಂದು ಹಾಕಿದ್ದಾನೆ. ಆದರೆ ಯಾವುದೋ ಪುಣ್ಯ, 7ನೇಯವನು ಬಲರಾಮ, ಅವನು ಈ ಎಸ್ಕೇಪ್, ತಪ್ಪಿಸ್ಕೊಂಬಿಟ್ಟ. ಮತ್ತು 8ನೇಯವನಾಗಿ ನೀನು ಬಂದಿದ್ದೀಯ ಕೃಷ್ಣ. ನನ್ನ ಗರ್ಭದಲ್ಲಿ ಜನಿಸಿದ 6 ಮಕ್ಕಳನ್ನು ಅವನು ಕೊಂದು ಹಾಕಿದ್ದಾನೆ. ಅದೆಲ್ಲವನ್ನ ನಾನು ಕಣ್ಣೆದುರಿಗಿನ ನೋಡಿದ್ದೀನಿ. ಆದರೆ ಭಗವಂತನ ಸಂಕಲ್ಪ ಏನೋ ಗೊತ್ತಾಗ್ತಾ ಇಲ್ಲ. ಬಲರಾಮ ತಪ್ಪಿಸ್ಕೊಂಡ, 7ನೇಯವನು. 8ನೇಯವನಾಗಿ ನೀನು ಬಂದಿದೀಯಾ. 6 ಹಸುಳೆಗಳನ್ನ ಕಣ್ಣೆದುರಿಗೆ ಕೊಂದಿರುವಂತಹ ಮಹಾಕ್ರೂರಿ ದಟ್ ಕಂಸ. ಆದ್ರಿಂದ ಅವನನ್ನ ಘೋರಾತ್ ಅಂತ ಕರೆದಿದ್ದೀನಿ. ಈಗ ನೀನು ನಮ್ಮನ್ನ ಅವನಿಂದ ರಕ್ಷಿಸಬೇಕು, ನೀನು ಕಾಪಾಡಬೇಕು. ಮೃತ್ಯ ವಿತ್ರ ಸಹಾಸಿ. ಭಗವಂತ ಶ್ರೀಕೃಷ್ಣನನ್ನ ಮೃತ್ಯ ವಿತ್ರ ಸಹಾಸಿ ಅಂತ ಕರೀತಿದ್ದಾಳೆ. ಹಾ ಅಂತಂದ್ರೆ ಡೆಸ್ಟ್ರಾಯರ್, ನಾಶ ಮಾಡುವಂತಹದ್ದು, ನಿರ್ಮೂಲ ಮಾಡುವಂತಹದ್ದು. ಯಾರನ್ನ ಭಗವಂತ ನಾಶ ಮಾಡ್ತಾ ಇದ್ದಾನೆ? ವಿತ್ರಾಸ. ತ್ರಾಸ ಅಂತಂದ್ರೆ ದುಃಖ, ಕ್ಲೇಶ. ವಿತ್ರಾಸ ಅಂತಂದ್ರೆ ಎಕ್ಸ್ಟ್ರೀಮ್ ಸಂಕಟ, ಎಕ್ಸ್ಟ್ರೀಮ್ ದುಃಖ, ತುಂಬಾ ನೋವು. ಅಂತಹ ದುಃಖಗಳನ್ನ ಡೆಸ್ಟ್ರಾಯ್ ಮಾಡುವಂತಹವನು ವಿತ್ರಾಸ, ವಿತ್ರಾಸ. ಸೊ ಅತಿ ಹೆಚ್ಚು ದುಃಖವನ್ನ ನಾಶಪಡಿಸುವಂತಹವನು ಭಗವಂತ. ಅತಿ ಹೆಚ್ಚು ದುಃಖ ಯಾರಿಗೆ ಆಗತ್ತೆ? ಇಲ್ಲಿ ಯಾರಿಗೆ ಆಗ್ತಾ ಇದೆ ಈ ಕ್ಷಣದಲ್ಲಿ? ಮೃತ್ಯ. ಮೃತ್ಯ ಅಂತಂದ್ರೆ ಇಲ್ಲಿ ಭಕ್ತ ಅಂತ ಅರ್ಥ ಮಾಡ್ಕೋಬೇಕಾಗತ್ತೆ. ಮೃತ್ಯ ಅಂತಂದ್ರೆ ಸೇವಕ ಅನ್ನೋ ಅರ್ಥ ಕೂಡ ಇದೆ. ಇಲ್ಲಿ ಸೇವಕ ಅಂತ ಹೇಳಿದಾಗ ಭಗವಂತನನ್ನ ಸೇವೆ ಮಾಡೋನು, ಭಗವಂತನನ್ನ ಸೇವಿಸುವವನು. ಸೊ ಅದು ಸೇವಕ. ಆದರೆ ಸಾಮಾನ್ಯವಾಗಿ ಸೇವಕ ಅಂತಂದಾಗ ಅದು ಸರ್ವೆಂಟ್ ಅನ್ನುವಂತಹ ಪದ, ನನ್ನ ಕೆಲಸವನ್ನ ಮಾಡಿಕೊಡ್ಬೇಕು ಅನ್ನುವಂತಹ ಅರ್ಥವನ್ನ ಕೂಡ ಜೊತೆನಲ್ಲೇ ಕೊಡುತ್ತೆ. ಅದರಿಂದ ಈ ಸಂದರ್ಭದಲ್ಲಿ ಭೃತ್ಯ ಅಂತಂದ್ರೆ ಭಗವಂತನ ಭಕ್ತ, ಡಿವೋಟಿ. ಎ ಡಿವೋಟಿ ಈಸ್ ಕಾಲ್ಡ್ ಭೃತ್ಯ. ಸೊ ನಿನ್ನ ಒಬ್ಬ ಡಿವೋಟಿ, ನಿನ್ನ ಡಿವೋಟಿಗಳಾದ ನಾವು ಭಯದಲ್ಲಿ ಇದ್ದೀವಿ, ತುಂಬಾ ಹೆಚ್ಚು ದುಃಖವನ್ನು ಹೊಂದುತ್ತಾ ಇದ್ದೀವಿ. ಸೊ ನಮ್ಮ ದುಃಖವನ್ನ ಪರಮಾತ್ಮ ನಾಶಪಡಿಸ್ತಾನೆ. ಭೃತ್ಯ ವಿತ್ರ ಸಹಾಸಿ. ಭಗವಂತನಿಗೆ ಈ ಶಕ್ತಿ ಇರೋದ್ರಿಂದ ಭಗವಂತ ಇಸ್ ಕಾಲ್ಡ್ ಭೃತ್ಯ ವಿತ್ರ ಸಹಾಸಿ. ಸೊ ಜಗತ್ತಿಗೆ ಬಂದಿರುವಂತಹ ನಮ್ಮಲ್ಲಿ ಅನೇಕರಿಗೆ ಅನೇಕ ರೀತಿಯ ದುಃಖ, ನೋವುಗಳು ಇವೆಲ್ಲವೂ ಇರುತ್ತೆ. ಬಟ್ ಭಗವಂತ ನಿನ್ನ ಪ್ರಾರ್ಥನೆ ಮಾಡೋದ್ರಿಂದ ಯು ಡೆಸ್ಟ್ರಾಯ್, ಇವೆಲ್ಲವನ್ನ ನೀನು ನಾಶಪಡಿಸ್ತೀಯ. ಈ ಎಲ್ಲ ದುಃಖಗಳಿಗೆ ನೀನು ಪರಿಹಾರವನ್ನು ಕೊಡ್ತೀಯ.
ಸೊ ನಾವು ಅನೇಕ ಸಂದರ್ಭದಲ್ಲಿ ನಾವು ಕೇಳ್ತೀವಿ, ವೈ ಗಾಡ್ ಈಸ್ ರಿಕ್ವೈರ್ಡ್, ನಮ್ಗೆ ಯಾಕೆ ದೇವರು ಬೇಕು? ನಾನು ಒಬ್ರಿಗೆ ತೊಂದರೆ ಕೊಡ್ತಾ ಇಲ್ಲ, ಧರ್ಮವನ್ನು ನನಗೆ ತಿಳಿದ ಮಟ್ಟಿಗೆ ನಾನು ಆಚರಿಸ್ಕೊಂಡು ಬರ್ತಾ ಇದ್ದೀನಿ. ಸೊ ನಾನು ಯಾರಿಗೂ ತಪ್ಪು ಮಾಡಿಲ್ಲ ಅಂತಂದಮೇಲೆ ನಾನು ಯಾರಿಗೂ ಹೆದರಬೇಕಾಗಿಲ್ಲ. ಅದರಿಂದ ಭಗವಂತ ಅವನು ನನಗೆ ಬೇಕು ಅನ್ನುವಂತಹ ಕ್ವಶನ್ ಕೆಲವು ಸಲ ನನಗೆ ಬರುತ್ತೆ ಅಂತ ಕೆಲವರು ಮಾತನಾಡ್ತಾರೆ. ವೈ ಗಾಡ್ ಈಸ್ ರಿಕ್ವೈರ್ಡ್, ವೈ ಗಾಡ್ ಈಸ್ ನೀಡೆಡ್ ಅನ್ನುವಂತಹದ್ದು ಈಸ್ ಎ ಕ್ವಶನ್ ಫಾರ್ ಸೋ ಮೆನಿ ಪೀಪಲ್. ಬಟ್ ಇಟ್ ಈಸ್ ವೆರಿ ಸಿಂಪಲ್. ಅದೊಂದು ಕ್ವಶನ್ನೇ ಅಲ್ಲ, ಅದನ್ನು ಪ್ರಶ್ನೆ ಮಾಡಿಕೊಳ್ಳೋ ಅವಶ್ಯಕತೆನೇ ಇರಲಿಲ್ಲ. ಆದರೆ ಕೆಲವರಿಗೆ ಮಾತ್ರ ಇಂಥ ಪ್ರಶ್ನೆ. ಸೊ ಆದರೂ ಕೂಡ ಅದು ಪ್ರಶ್ನೆ ಅಂತ ಆಗಿರೋದ್ರಿಂದ ಇಟ್ ಈಸ್ ವೆರಿ ಸಿಂಪಲ್. ಏನು ಅಂತಂದರೆ, ಯು ನೀಡ್ ಟು ಬಿಕಮ್ ಎ ಡಿವೋಟಿ ಆಫ್ ದಿ ಲಾರ್ಡ್. ನೀನು ಭಗವಂತನ ಭಕ್ತ ಆಗಲೇಬೇಕು. ಯಾಕೆ ಒಬ್ಬ ಜೀವಾತ್ಮ ಪರಮಾತ್ಮನ ಅನುಗ್ರಹವನ್ನ ಬೇಡುವಂತಹ ಭಕ್ತನಾಗಿ ಅವನು ಹೊರಹೊಮ್ತಾನೆ? ಆ ರೀತಿ ಅವನು ಯಾಕೆ ಆಗ್ತಾನೆ ಅಂತಂದ್ರೆ, ಅವನಿಗೆ ಭಗವಂತನ ಆಶ್ರಯ ಬೇಕು. ಅಂಡ್ ಎ ಸರೆಂಡರ್ಡ್ ಡಿವೋಟಿ ಅಂತಂದ್ರೆ, ಸರೆಂಡರ್ಡ್ ಡಿವೋಟಿ ಅಂತಂದ್ರೆ ಭಕ್ತ, ಸರೆಂಡರ್ಡ್ ಅಂತಂದ್ರೆ ಶರಣಾಗತಿ. ಹೆಂಗೆ ಅಂತಂದ್ರೆ, ನಾವು ಭಗವಂತ ನಾನು ನಿನ್ನ ಭಕ್ತ ಅಂತ ಹೇಳೋದಕ್ಕೂ ಭಗವಂತ ಐ ಆಮ್ ಎ ಸರೆಂಡರ್ಡ್ ಡಿವೋಟಿ ಅಂತ ಹೇಳಿದಾಗ ಇರುವಂತಹ ವ್ಯತ್ಯಾಸ ಏನು ಅಂತಂದ್ರೆ, ಎ ಸರೆಂಡರ್ಡ್ ಡಿವೋಟಿ ಅಂತಂದ್ರೆ ನಾನು ಮತ್ತು ನನ್ನ ಅಸ್ತಿತ್ವ ಅನ್ನುವಂತಹದ್ದಿಲ್ಲ, ನನಗೆ ನಾನು ಅನ್ನುವಂತಹದ್ದಿಲ್ಲ, ನಾನು ನಿನ್ನಲ್ಲಿ ಒಂದಾಗಿದ್ದೀನಿ. ಸೊ ನಾನು ಸಂಪೂರ್ಣವಾಗಿ ಸರೆಂಡರ್ ಆಗೋಗಿದ್ದೀನಿ ಅಂತಂದ್ಮೇಲೆ ನನ್ನ ಅಸ್ತಿತ್ವ ಇಲ್ಲ, ಅಲ್ಲಿ ನನ್ನ ಅಸ್ತಿತ್ವ ಇಲ್ಲ, ನಾನು ನಿನ್ನಲ್ಲಿ ಒಂದಾಗಿದ್ದೀನಿ. ಹಾಗೂ ಏನಾದ್ರೂ ನನ್ನದು ಅಂತ ಏನಾದ್ರು ಉಳ್ಕೊಂಡಿದ್ರೆ ಯು ಹ್ಯಾವ್ ಟು ಟೇಕ್ ಕೇರ್. ನಾನು ನನ್ನನ್ನು ನಿನಗೆ ಕೊಟ್ಬಿಟ್ಟಿದ್ದೀನಿ. ಸೊ ಯು ಹ್ಯಾವ್ ಟು ಟೇಕ್ ಕೇರ್. ಸೊ ದಟ್ ಈಸ್ ದಿ ಡಿಫರೆನ್ಸ್ ಬಿಟ್ವೀನ್ ಎ ಭಕ್ತ ಅಂಡ್ ಎ ಸರೆಂಡರ್ಡ್ ಡಿವೋಟಿ. ಸೊ ಜ್ಞಾನಿಗಳು ಹೀಗೆ ಹೇಳಿದಾಗ ಒಂದು ಪ್ರಶ್ನೆ ಬರುತ್ತೆ. ಪರಮಾತ್ಮ ಅಂತ ಹೇಳಿದಾಗ ಶಾಸ್ತ್ರ ಹೇಳುತ್ತೆ, ಉಪನಿಷತ್ ಹೇಳುತ್ತೆ, ವೇದಾಂತಗಳು, ಒಬ್ಬ ಆಚಾರ್ಯ ಅಲ್ಲಲ್ಲಿ ತಿಳಿಸ್ತಾನೆ, ಭಗವಂತ ಒಬ್ಬರಿಗೆ ಒಂದು ಮತ್ತೊಬ್ಬರಿಗೆ ಇನ್ನೊಂದು ಮಾಡೋದಿಲ್ಲಪ್ಪ, ಅವನು ಎಲ್ಲರನ್ನೂ ಒಂದೇ ಸಮನಾಗಿ ನೋಡ್ತಾನೆ. ಅವನು ಭಗವಂತ ಎಲ್ಲರನ್ನೂ ಒಂದೇ ರೀತಿ ನೋಡ್ತಾನೆ ಅಂತಂದ್ಮೇಲೆ ಒಬ್ಬ ಭಕ್ತನೂ ಒಂದೇ, ಸರೆಂಡರ್ಡ್ ಡಿವೋಟಿ ಕೂಡ ಒಬ್ಬನೇ. ಅವನಿಗೆ ಅಲ್ಲಿ ಎರಡು ವ್ಯತ್ಯಾಸ ಮಾಡೋದಿಲ್ಲ, ಎಲ್ಲರನ್ನೂ ಸಮಾನ ನೋಡ್ತಾನೆ ಅಂತಂದ್ಮೇಲೆ ವೈ ಹಿ ಶುಡ್ ಬಿಕಮ್ ಎ ಸರೆಂಡರ್ಡ್ ಡಿವೋಟಿ ಇನ್ಸ್ಟೆಡ್ ಆಫ್ ಜಸ್ಟ್ ಎ ಡಿವೋಟಿ? ಈ ಒಂದು ಪ್ರಶ್ನೆ ಬರುತ್ತೆ. ಇದು ಪ್ರಶ್ನೆ ನಮ್ದು. ಬಟ್ ದಿ ಎಕ್ಸ್ಪೆಕ್ಟೇಷನ್ ಆಫ್ ದಿ ಗಾಡ್, ಭಗವಂತ ಅಂತಂದಾಗ ಅವನಿಗೇನು ಆಸೆ ಇರುತ್ತೆ ಅಂತಂದ್ರೆ, ಭಕ್ತ ಅಂತಂದ್ರೆ ಎಲ್ಲೋ ಅಲ್ಲೋ ನಿಂತ್ಕೊಂಡು ಕೈ ಮುಗಿತಾನೆ, ನಮಸ್ಕಾರ ಮಾಡ್ತಾನೆ, ಏನೋ ಕೇಳ್ಕೊತಾನೆ, ನನಗೆ ಅವನಿಗೆ ಒಂದು ಸ್ವಲ್ಪ ಡಿಸ್ಟೆನ್ಸ್ ಇದೆ. ಬಟ್ ಸರೆಂಡರ್ ಡಿವೋಟಿ ಅಂತಂದ್ರೆ ಅವ್ನು ನನ್ನ ಹತ್ರನೇ ಬಂದ್ಬಿಡ್ತಾನಲ್ಲ, ಸೊ ಅವ್ನು ನನ್ನ ಹತ್ರ ಬರಲಿ ಅನ್ನುವಂತಹ ಎಕ್ಸ್ಪೆಕ್ಟೇಷನ್ ಭಗವಂತಂದು. ಸೊ ಭಗವಂತ ಹಿ ವಾಂಟ್ಸ್ ಎವ್ರಿಬಡಿ ಟು ಬಿ ಎ ಸರೆಂಡರ್ಡ್ ಡಿವೋಟಿ. ಅವನು ಯಾರನ್ನೂ ಬಿಟ್ಕೊಡೋದಕ್ಕೆ ಇಷ್ಟ ಇಲ್ಲ. ಸೊ ಸರೆಂಡರ್ ಡಿವೋಟಿ ಅಂತಂದ್ರೆ ಆಟೋಮೆಟಿಕ್ ಆಗಿ ಅವ್ನು ನನ್ನ ಹತ್ರ ಬಂದ್ಬಿಡ್ತಾನೆ, ನನ್ನಲ್ಲೇ ಇರ್ತಾನೆ, ನನ್ನಲ್ಲೇ ಒಂದಾಗೋಗಿರ್ತಾನೆ. ಭಕ್ತ ಅಂತಂದ್ರೆ ಒಂಚೂರು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾನಲ್ಲ, ಸೊ ಅವನು ಕೂಡ ಲೆಟ್ ಹಿಮ್ ಆಲ್ಸೋ ಬಿಕಮ್ ಎ ಸರೆಂಡರ್ ಡಿವೋಟಿ. ದಟ್ ಈಸ್ ದಿ ಎಕ್ಸ್ಪೆಕ್ಟೇಷನ್ ಆಫ್ ದಿ ಗಾಡ್. ಸೊ ಅದರಿಂದ ಪರಮಾತ್ಮ ಅಂತಂದಾಗ ಅವನು ಎಲ್ಲರಿಗಾಗಿ ಇರ್ತಾನೆ. ಸೊ ಇಟ್ ಈಸ್ ನಾಟ್ ದಟ್ ಒನ್ ಇಸ್ ಸರೆಂಡರ್ಡ್, ಅದರಿಂದ ಅವನ ಮೇಲೆ ನನಗೆ ಪ್ರೀತಿ ಜಾಸ್ತಿ, ಅವನೆಲ್ಲೋ ಒಂದು ಕಡೆ ದೂರದಿಂದ ನಿಂತ್ಕೊಂಡು ಪ್ರೇ ಮಾಡ್ತಾ ಇದ್ದಾನೆ, ಅವನ ಮೇಲೆ ಪ್ರೀತಿ ಇಲ್ಲ ಅಂತಲ್ಲ. ಇಟ್ ಈಸ್ ಲೈಕ್ ಸನ್ಲೈಟ್ ಅಂತ ಹೇಳಿದಾಗ, ಸೂರ್ಯನ ಬೆಳಕು ಅಂತ ಹೇಳಿದಾಗ ಅದು ಎಲ್ಲ ಕಡೆ ಸಮಾನವಾಗಿ ಹರಡುತ್ತೆ. ಆ ಬೆಳಕು ಅನ್ನುವಂಥದ್ದು, ಸೂರ್ಯನ ಬೆಳಕು ಎಲ್ಲ ಕಡೆ ಸಮಾನವಾಗಿ, ಆ ಬೆಳಕಿನ ಕಿರಣಗಳು ಎಲ್ಲ ಕಡೆ ಪ್ರಕಾಶಮಾನವಾಗಿ ಹರಡ್ತಾ ಇದೆ, ಹಬ್ಬುತ್ತಾ ಇದೆ ಅಂತಂದಾಗ, ನಮ್ಮ ಮನೆಯ ರೂಮಿನ ಬಾಗಿಲುಗಳನ್ನು ಕಿಟಕಿಗಳನ್ನು ಹಾಕ್ಕೊಂಡು ಸೂರ್ಯನ ಬೆಳಕು ನನ್ನ ರೂಮಲ್ಲಿಲ್ಲ, ಎಲ್ಲ ಬೇರೆ ಎಲ್ಲ ಕಡೆ ಇದೆ, ನಾನೇನು ತಪ್ಪು ಮಾಡಿದ್ದೀನಿ ಅಂತಂದರೆ ಅದರ ಅರ್ಥ
ನೀನು ಬೆಳಕು ಬೇಕು ಅನ್ನುವಂತಹದ್ದು ನೀನು ಆ ಚಾಯ್ಸ್ ನೀನು ಮಾಡ್ಕೊಂಡಿಲ್ಲ. ಬರ್ತಾ ಇರುವಂತಹ ಬೆಳಕನ್ನ ತಡೆದು ನಿಲ್ಲಿಸಿ ನೀನು ರೂಮ್ ಬಾಗಿಲು ಹಾಕೊಂಡಿದ್ಯಾ, ಕಿಟಕಿ ಹಾಕೊಂಡಿದ್ಯಾ. ಬೆಳಕು ಇಟ್ ಈಸ್ ದೇರ್, ಆಲ್ರೆಡಿ ಇಟ್ ಈಸ್ ದೇರ್. ಯು ಓಪನ್ ದಿ ಡೋರ್, ಓಪನ್ ದಿ ವಿಂಡೋ, allow the sunlight to enter into your room also. ನೀನೇ ಬಾಗಿಲು ಹಾಕೊಂಡ್ಬಿಟ್ಟು ಬೆಳಕು ನನಗೆ ಸಿಕ್ಕಿಲ್ಲ, ಬೆಳಕು ನನಗೆ ಸಿಕ್ಕಲಿಲ್ಲ ಅಂತಂದ್ರೆ ಇಟ್ ಈಸ್ ಮೀನಿಂಗ್ಲೆಸ್. ಜಸ್ಟ್ ಲೈಕ್ ದಟ್ ದಿ ಗ್ರೇಸ್ ಆಫ್ ದಿ ಭಗವಂತನ ಅನುಗ್ರಹ ಅಂತಂದಾಗ ಅದು ಥ್ರೂಔಟ್ ಎಲ್ಲೆಲ್ಲಿ ಭಗವಂತ ಇದ್ದಾನೆ ಅಂತ ಪ್ರಶ್ನೆ ಬಂದ್ರೆ ಹಿ ಈಸ್ ಎವ್ರಿವೇರ್ ಅಂತ ನಾವು ಹೇಳ್ತೀವಿ. ಸೊ ಭಗವಂತ ಈಸ್ ಎವ್ರಿವೇರ್ ಅಂತಂದ್ಮೇಲೆ ದಿಸ್ ಅನುಗ್ರಹ ಈಸ್ ಆಲ್ಸೋ ಎವ್ರಿವೇರ್. ಎಲ್ಲ ಕಡೆ ಸಮಾನವಾಗಿ ಈ ಒಂದು ಅನುಗ್ರಹ ಅನ್ನುವಂತಹದ್ದಿದೆ. ಯು ಮೇಕ್ ಎ ಚಾಯ್ಸ್, ಬಿಕಮ್ ಎ ಸರೆಂಡರ್ ಡಿವೋಟಿ, ಸೊ ದಟ್ ಯು ಆರ್ ಒನ್ ವಿತ್ ದಿ ಭಗವಂತ. ವೈ ಗಾಡ್ ಈಸ್ ರಿಕ್ವೈರ್ಡ್? ಇಟ್ ಈಸ್ ಜಸ್ಟ್ ಬಿಕಾಸ್ ಆಫ್ ದಿಸ್. ಗ್ರೇಸ್ ಈಸ್ ಆಲ್ವೇಸ್ ದೇರ್. ಅನುಗ್ರಹ ಅನ್ನುವಂತಹದ್ದು ಎಲ್ಲ ಕಡೆ ಸಮಾನವಾಗಿದೆ. ನೀನು ಭಗವಂತನ ಅನುಗ್ರಹವನ್ನ ಪಡ್ಕೋಬೇಕು ಅನ್ನುವಂತಹ ಆಸೆಯನ್ನ ನೀನು ವ್ಯಕ್ತಪಡಿಸದೆ ಹೋದರೆ ಇಟ್ ಈಸ್ ನಾಟ್ ಹಿಸ್ ಮಿಸ್ಟೇಕ್, ಇಟ್ ಈಸ್ ಯುವರ್ ಮಿಸ್ಟೇಕ್. ಸೊ ಅದರಿಂದ ಭಗವಂತನ ಅನುಗ್ರಹ ಇಟ್ ಈಸ್ ಎವ್ರಿವೇರ್. ಸೊ ಈ ಅರ್ಥದಲ್ಲಿ ಭೃತ್ಯ ವಿತ್ರ ಸಹಸಿ ಉಪ ಭಕ್ತ, ಅವನು ಸರೆಂಡರ್ ಡಿವೋಟಿ ಅಂತಂದಾಗ ಈಸ್ ತುಂಬಾ ಅಪ್ರಿಷಿಯೇಟ್ ಮಾಡ್ತಾನೆ ಭಗವಂತ. ಆ್ಯಂಡ್ ಅವನಿನ್ನೇನು ಮಾಡಬೇಕಾಗಿರುವಂತಹದ್ದಿಲ್ಲ. ಅವನು ಒನ್ಸ್ ಈ ಸರೆಂಡರ್ ಟು ದಿ ಲಾರ್ಡ್ ಅಂತಂದರೆ ಇಟ್ ಈಸ್ ಭಗವಂತ, ಅವನು ಹಿ ವಿಲ್ ಟೇಕ್ ಕೇರ್. ಅದಕ್ಕೆ ಗೀತೆಯಲ್ಲಿ ಭಗವಂತ ಹೇಳ್ತಾನೆ, ಯೋಗಕ್ಷೇಮ ವಹಾಮ್ಯ. ನಿನ್ನ ಯೋಗಕ್ಷೇಮ ಅನ್ನುವಂತಹದ್ದು ನನಗೆ ಸೇರಿರುವಂತಹದ್ದು. ಮತ್ತು ನಿನಗೆ ಸೇರಿರುವಂತಹದ್ದು ಯಾವುದು? ಡೂ ದಿ ಸತ್ಕರ್ಮ, ದಟ್ ಬಿಲಾಂಗ್ಸ್ ಟು ಯು. ಸತ್ಕರ್ಮಗಳನ್ನು ನೀನು ಮಾಡು. ನಿನಗೇನು ಬೇಕು, ನಿನಗೇನು ಬೇಡ, ಐ ವಿಲ್ ಟೇಕ್ ಕೇರ್ ಆಫ್. ದಟ್ ಈಸ್ ಯೋಗಕ್ಷೇಮ. ಯೋಗಕ್ಷೇಮಂ ವಹಾಮ್ಯಹಂ. ಸೊ ಪರಮಾತ್ಮನಲ್ಲಿ ಅವನು ಶರಣಾಗಿರ್ತಾನೆ. ಶರಣಾಗಿದ್ದನಾದಂತಹ ಭಕ್ತ ಅವನಿಗೆ ನಂದು ಅಂತ ಏನೂ ಇಲ್ಲ. ಸೊ ಅವನಿಗೆ ನಂದು ಅಂತ ಏನೂ ಇಲ್ಲ ಅಂತಂದಮೇಲೆ ಅಂತ ಅವನನ್ನು ನೋಡ್ಕೊಳ್ಳುವಂತಹದ್ದು ಇಟ್ ಈಸ್ ದ ಡ್ಯೂಟಿ ಆಫ್ ದಿ ಪರಮಾತ್ಮ. ಇಟ್ ಈಸ್ ಹಿಸ್ ರೆಸ್ಪಾನ್ಸಿಬಿಲಿಟಿ. ಸೊ ಹಿ ವಿಲ್ ಟೇಕ್ ಕೇರ್. ಸೊ ಈ ರೀತಿಯಲ್ಲಿ ಭಗವಂತ ಅಂತಂದಾಗ ಹಿ ಈಸ್ ಅ ಪ್ರೊಟೆಕ್ಟರ್. ಅದರಿಂದ ಇಲ್ಲಿ ದೇವಿಕೆ ಹೇಳ್ತಾ ಇದ್ದಾಳೆ, ಹೇ ಭಗವಂತ, ಯು ಆರ್ ದಿ ಪ್ರೊಟೆಕ್ಟರ್. ನಾನು ಮುಳುಗ್ತಾ ಇದ್ದೀನಿ, ನಾನು ಮುಳುಗೋಗಿದ್ದೀನಿ ಈಗಾಗಲೇ. ಕೇವಲ ನನ್ನ ಎರಡು ಕೈಗಳನ್ನು ಮೇಲೆತ್ತಿ ನನ್ನ ಕೈಗಳು ನಿನಗೆ ಕಾಣ ಹಾಗೆ ಮಾಡಿಬಿಟ್ಟು ನನ್ನನ್ನು ರಕ್ಷಿಸು ಅಂತ ಕೇಳ್ಕೊತಾ ಇದ್ದೀನಿ. ನೀನು ಬಿಟ್ಟರೆ ಇನ್ಯಾರೂ ಇಲ್ಲಪ್ಪ. ಈಗಾಗಲೇ ಇಡೀ ದೇಹ ಮುಳುಗಿ ಹೋಗಿದೆ, ಎರಡು ಕೈಗಳು ಮಾತ್ರ ನಿನಗೆ ಕಾಣ್ತಾ ಇದೆ. ನಿನ್ನ ಒಂದು ಕೃಪೆ, ನಿನ್ನ ಒಂದು ಅನುಗ್ರಹ ಇದ್ದರೆ ನೀನು ಅದನ್ನು ನನ್ನ ಕೈಗಳ ಹಿಡಿದು ನನ್ನನ್ನು ಮೇಲೆತ್ತಿ ನನ್ನನ್ನು ರಕ್ಷಿಸ್ತ್ಯಾ. ಸೊ ನೀನು ನನ್ನನ್ನು ರಕ್ಷಿಸ್ತ್ಯಾ ಅನ್ನುವ ಭರವಸೆ ಮೇಲೆ ಇಡೀ ದೇಹ ಸಂಪೂರ್ಣವಾಗಿ ಮುಳುಗ್ತಾ ಇದ್ರು ಕೂಡ ಎರಡು ಕೈಗಳನ್ನು ನಾನೇನು ತೋರಿಸ್ತಾ ಇದ್ದೀನಿ ಭಗವಂತ. ದಟ್ ಈಸ್ ಸರೆಂಡರ್ಡ್. ಆ ಭರವಸೆ ನಂಬಿಕೆ ಇರಬೇಕು. ಇಡೀ ದೇಹ ಮುಳುಗ್ತಾ ಇದೆ, ಎರಡು ಕೈಗಳನ್ನ ಎತ್ತಿ ಲಾಸ್ಟ್ ಚಾನ್ಸ್. ಇಫ್ ಯು ವಾಂಟ್ ಟು ಪ್ರೊಟೆಕ್ಟ್ ಮೀ, protect me. So it is only you can protect me. ಇಷ್ಟೆಲ್ಲ ಶಾಸ್ತ್ರ ತಿಳಿಸ್ತಾ ಇದ್ರುವೆ ವೈ ವಿ ಆರ್ ಆಲ್ ಸಫರಿಂಗ್. ನಮಗೆ ಯಾಕೆ ದುಃಖ, ನೋವು ಯಾಕೆ, ಸಂಕಟಗಳು ಯಾಕೆ ನಮಗೆ ಇಷ್ಟೆಲ್ಲ ಒಂದಾದ ಮೇಲೆ ತೊಂದರೆಗಳನ್ನು ಅನುಭವಿಸ್ತಾ ಇದ್ದೀವಿ? ಬಿಕಾಸ್ ನಾವು ದೈವವನ್ನು ಮರ್ತಿದ್ದೀವಿ, ದೇಹವನ್ನು ನಂಬಿದ್ದೀವಿ, ದೇಹವನ್ನು ನಾನು ಅಂತ ತಿಳ್ಕೊಂಡಿದ್ದೀವಿ, ಪರಮಾತ್ಮನನ್ನು ದೂರ ಇಟ್ಟಿದ್ದೀನಿ. ಸೊ ದೇಹಕ್ಕೆ ಆಗ್ತಾ ಇರುವಂತಹ ಅನುಭವಗಳನ್ನು ನನ್ನ ಅನುಭವ ಅಂತ ಹೇಳಿ ದೇಹದಲ್ಲಿ ಆಗ್ತಾ ಇರುವಂತಹ ಅಪ್ಸ್ ಅಂಡ್ ಡೌನ್, ಇಟ್ ಈಸ್ ಮೈ ಅಪ್ಸ್ ಅಂಡ್ ಡೌನ್. ದೇಹವನ್ನು ನಂಬಿದ್ದೀನಿ, ದೈವವನ್ನು ಮರ್ತಿದ್ದೀನಿ. ಇನ್ಸ್ಟೆಡ್ ಆಫ್ ದಟ್ ಇಟ್ ಈಸ್ ಎ ದೇಹ.
ಅಲೋ ಯುವರ್ ದೇಹ ಟು ಎಕ್ಸ್ಪೀರಿಯನ್ಸ್ ದಿ ದೇಹದ ಧರ್ಮ. ಯು ಆರ್ ನಾಟ್ ದಿ ದೇಹ, ಯು ಆರ್ ನಾಟ್ ದಿ ದೇಹ, ಯು ಆರ್ ಎ ದೇಹಿ. ದೇಹದಲ್ಲಿ ಇರುವವನು ನೀನು. ದಟ್ ಚೈತನ್ಯ ಈಸ್ ಭಗವಂತ. ಸೊ ದೈವವನ್ನು ಮರೆತ ಕಾರಣದಿಂದ ನಾನಾ ಸಂಕಷ್ಟಗಳಿಗೆ ಒಳಗಾಗಬೇಕಾಯಿತು. ನೌ ಐ ಹ್ಯಾವ್ ಟೋಟಲಿ ಸರೆಂಡರ್ ಟು ಯು. ದೇವಕ್ಕೆ ಹೇಳ್ತಾ ಇದ್ದಾಳೆ, ನೌ ಐ ಹ್ಯಾವ್ ಟೋಟಲಿ ಸರೆಂಡರ್ ಟು ಯು. ಭೃತ್ಯ ವಿತ್ರಾಸ. ಸೊ ಭಗವಂತ, ಯು ಆರ್ ದಿ ಡಿಸ್ಟ್ರಾಯರ್ ಆಫ್ ಆಲ್ ಸಾರ್ಟ್ಸ್ ಆಫ್ ಸಫರಿಂಗ್ಸ್ ಅಂಡ್ ಯು ವಿಲ್ ಟೇಕ್ ಕೇರ್ ಆಫ್ ಮೀ. ಪರಮಾತ್ಮ ಒಂದು ಕಡೆ ಹೇಳ್ತಾನೆ, ಯಾರು ತಮ್ಮ ಮನಸ್ಸನ್ನ ನನ್ನಲ್ಲಿ ಇಟ್ಟಿರ್ತಾರೆ, ಮನೋಬುದ್ಧಿ ಅನ್ನುವಂತಹದ್ದು ನನ್ನಲ್ಲಿ ಸ್ಥಿರವಾಗುವಂತೆ ಆ ಭಕ್ತ ನನ್ನಲ್ಲಿ ಇಟ್ಟಿರ್ತಾನೆ, ಆಗ ಇಟ್ ಈಸ್ ಮೈ ಡ್ಯೂಟಿ ದಟ್ ಐ ವಿಲ್ ಪ್ರೊಟೆಕ್ಟ್ ದೆಮ್. ಕೇವಲ ಒಂದೇ ಒಂದು ಬಾರಿ ಒಬ್ಬ ಭಕ್ತ ತವ ಅಸ್ಮಿ ಅಂತ ಹೇಳ್ಕೊಳ್ಳಿ ಸಾಕು. ಒಬ್ಬ ಭಕ್ತ, ಒಬ್ಬ ಜೀವಾತ್ಮ ಭಗವಂತನ ಹತ್ರ ಬಂದು ತವ ಅಸ್ಮಿ ಅಂತ ಅವ್ನು ಹೇಳಿ ಸಾಕು, ನಾನು ಕಾಯ್ಕೊಂಡಿದ್ದೀನಿ. ಅವ್ನು ಹೇಳ್ಕೊಡದೆ ಹೋದ್ರೆ ನಾ ಹೆಂಗಪ್ಪ ಹೋಗ್ಲಿ, ಆಮೇಲೆ ನನ್ನನ್ನು ಅವ್ನು ಈಚೆ ಕಳಿಸ್ಬಿಟ್ರೆ. ಸೊ ಭಗವಂತ ಆಲ್ಸೋ ವೇಟ್ಸ್. ಭಕ್ತ ಹೇಳಿ, ಒಬ್ಬ ಡಿವೋಟಿ, ಒಬ್ಬ ಜೀವ ಅವನು ಹೇಳ್ಕೊಳ್ಳಿ ತವ ಅಸ್ಮಿ. ತವ ಅಸ್ಮಿ ಅಂತಂದ್ರೇನು? ನಾನು ನಿನಗೆ ಸೇರಿದವನು, ಐ ಬಿಲಾಂಗ್ ಟು ಯು. ನಾನು ನಿನ್ನವನು ಭಗವಂತ ಅಂತ ಒಂದು ಸಾರಿ ನಮ್ಮನ್ನು ನಾವು ಭಗವಂತನಿಗೆ ಕೊಟ್ಟರೆ ಮುಗೀತು. ಇಟ್ ಈಸ್ ಹಿಸ್ ಡ್ಯೂಟಿ, ಹಿ ವಿಲ್ ಟೇಕ್ ಕೇರ್ ಆಫ್ ಅಸ್. ಭಗವಂತ ಹೇಳ್ತಾನೆ, ಇಟ್ ಈಸ್ ಮೈ ವ್ರತ, ಇಟ್ ಈಸ್ ಮೈ ಡ್ಯೂಟಿ, ಇಟ್ ಈಸ್ ಮೈ ಧರ್ಮ, ಐ ವಿಲ್ ಟೇಕ್ ಕೇರ್ ಆಫ್ ದೆಮ್. ಅವನು ಹೇಳ್ಕೊಳ್ಳಿ, ಅವನು ಹೇಳಲಿ ಅಂತ ಕಾಯ್ತಾ ಇದ್ದೀನಿ. ಅವನು ಹೇಳಲಿ ಅಂತಲೇ ಅವನಿಗೊಬ್ಬ ಗುರುನ ಕೊಡ್ತೀನಿ. ಒಬ್ಬ ಗುರು ಅವನಿಗೆ ಮಾರ್ಗವನ್ನು ತಿಳಿಸ್ತಾನೆ, ಸಾಧನೆಯನ್ನು ಮಾಡಿಸ್ತಾನೆ. ದೇಹ ದೈವ ಇವುಗಳ ವ್ಯತ್ಯಾಸವನ್ನು ಒಬ್ಬ ಗುರು ತಿಳಿಸ್ತಾನೆ. ಇವೆಲ್ಲ ಭಗವಂತ ತನ್ನ ಕೃಪಾ ದೃಷ್ಟಿ ಕಾರುಣ್ಯದಿಂದ ಜೀವಾತ್ಮನ ಮೇಲೆ ನಿರಂತರವಾಗಿ ಈ ಅನುಗ್ರಹ ಅನ್ನುವಂತಹದನ್ನ ಧಾರೆ ಧಾರೆಯಾಗಿ ಹರಿಸ್ತಾ ಇದ್ದಾನೆ. ಯಾಕೆ ಅಂತಂದ್ರೆ, ಒಂದು ಸಲಿ ತವ ಅಸ್ಮಿ ಅಂತ ಒಬ್ಬ ಭಕ್ತ ಹೇಳಿ ಎಳ್ಕೊಂಡ್ಬಿಡ್ತೀನಿ ನಾನು. ನನಗೆ ಅವನು ಬೇಕು, ಅವನನ್ನು ಬಿಟ್ಟಿರೋಕ್ಕಾಗೋದಿಲ್ಲ. ಅವನು ನನ್ನನ್ನು ಮರೆತು ಇಲ್ಲಿ ಬಂದ್ಬಿಟ್ಟಿದ್ದಾನೆ. ಅಜ್ಞಾನದಿಂದ ದೇಹವೇ ನಾನು ಅಂತ ಹೇಳಿ ಜೀವಭಾವವನ್ನು ಅವನು ಹೊಂದಿದ್ದಾನೆ. ಅವನು ನನ್ನನ್ನು ಬಿಟ್ಟಿರಬಹುದು, ನಾನು ಅವನನ್ನು ಬಿಡೋದಿಲ್ಲ. ತವ ಅಸ್ಮಿ ಒಂದ್ಸಲಿ ಹೇಳಿ, ಐ ವಿಲ್ ಟೇಕ್ ಕೇರ್ ಆಫ್ ಹಿಮ್, ಐ ಆಮ್ ವೇಟಿಂಗ್ ಫಾರ್ ಹಿಮ್ ಟು ಲೆಟ್ ಹಿಮ್ ಟೆಲ್. ತವ ಅಸ್ಮಿ ಅವನು ಹೇಳಿ. ದೇವಕ್ಕೆ ಹೇಳ್ತಾಳೆ, ಹೇ ಭಗವಂತ, ಯು ಆರ್ ದಿ ಪ್ರೊಟೆಕ್ಟರ್, ಯು ಹ್ಯಾವ್ ಟು ಟೇಕ್ ಕೇರ್. ಕೇವಲ ನನ್ನನ್ನ ಅಂತಲ್ಲಪ್ಪ, ನಾವೆಲ್ಲ ಡಿವೋಟಿಗಳು ಇಲ್ಲಿ ಇಷ್ಟೊಂದು ತೊಂದರೆಗಳನ್ನ, ದುಃಖವನ್ನ ಈ ಕಂಸನ ಕಾರಣದಿಂದ ಅನುಭವಿಸ್ತಾ ಇದ್ದೀವಿ. ನಮ್ಮೆಲ್ಲರನ್ನ ನೀನು ರಕ್ಷಿಸು. ತ್ರಾಹಿ. ದಿಸ್ ಈಸ್ ಮೈ ರಿಕ್ವೆಸ್ಟ್. ಇದು ನನ್ನ ಪ್ರಾರ್ಥನೆ. ಸೊ ಪ್ಲೀಸ್ ಪ್ರೊಟೆಕ್ಟ್ ಅಸ್. ವಿ ಆರ್ ಮಿಸರಬಲ್. ಬಹಳ ಸಂಕಟವನ್ನು ಅನುಭವಿಸ್ತಾ ಇದ್ದೀವಿ. ಕಂಸ ಬಹಳ ನೀಚ ಮನಸ್ಸಿನವನು. ಅಂತಹ ಕಂಸನಿಂದ ನಮ್ಮನ್ನ ರಕ್ಷಿಸು, ಅಭಯವನ್ನು ಕೊಡು. ಇದು ನನ್ನ ಪ್ರಾರ್ಥನೆ. ಮತ್ತು ಅವಳು ಹೇಳ್ತಾಳೆ, ಮಾ ಪ್ರತ್ಯಕ್ಷಂ. ನನ್ನ ಪ್ರಾರ್ಥನೆ ಏನು ಅಂತಂದ್ರೆ, ಮಾ ಪ್ರತ್ಯಕ್ಷಂ ರೂಪಂಚ ಇದಂ ಪೌರುಷಂ ಧ್ಯಾನ ದೀಕ್ಷಿತಂ. ಹೇ ಭಗವಂತ, ನೀನು ಯಾವ ರೂಪವನ್ನ ಧರಿಸಿ ಅವತರಿಸಿ ಇಲ್ಲಿಗೆ ಬಂದಿದೀಯಾ ಅದು ನನಗೆ ಅರ್ಥ ಆಯಿತು. ಅಂದರೆ ಈ 3ನೇ ಅಧ್ಯಾಯ ಪ್ರಾರಂಭದಲ್ಲಿ ಪರಮಾತ್ಮ ಶ್ರೀಕೃಷ್ಣ ದೇವಕಿಯ ಗರ್ಭದಲ್ಲಿ ಜನಿಸಿದಾಗ ಬೋತ್ ದೇವಕಿ ಅಂಡ್ ವಸುದೇವ ಹುಟ್ಟಿದಂತಹ ಮಗು ಚತುರ್ಭುಜಗಳನ್ನು ಹೊಂದಿದೆ. ತಲೆಯಲ್ಲಿ ಕಿರೀಟವಿದೆ, ವಜ್ರಖಚಿತವಾದ ಕಿರೀಟವಿದೆ. ಸರ್ವಾಭರಣಗಳಿಂದ ಕೂಡಿರುವಂತಹ ಮಗು. ಇಂತಹ ಅನೇಕ ಗುರುತುಗಳನ್ನು ಮೂಡಿಸಿಕೊಂಡು ಆ ಪ್ರಕಾರದಲ್ಲಿ ಭಗವಂತ ಅವರಿಗೆ ಕಾಣಿಸಿಕೊಂಡಿದ್ದಾನೆ. ಬಿಕಾಸ್ ಇಟ್ ಈಸ್ ದಿ ಡಿಸೈನ್. ದೇವಕಿ ಅಂಡ್ ವಸುದೇವ ಭಗವಂತನಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡಿರ್ತಾರೆ, ನೀನು ನಮಗೆ ಮಗನಾಗಿ ಹುಟ್ಟಿ ಬರಬೇಕು ಅನ್ನುವಂತಹ ಪ್ರಾರ್ಥನೆಯನ್ನು ಮಾಡಿರ್ತಾರೆ. ಭಗವಂತ
ದೇವಕಿಯ ಗರ್ಭದಲ್ಲಿ ಮಾಮೂಲಿ ಒಂದು ಸಣ್ಣ ಮಗುವಾಗಿ ಬಂದಿದ್ರೆ ಅದು ಕೃಷ್ಣ ಅಂತ ದೇವಕಿಗೂ ಗೊತ್ತಾಗ್ತಾ ಇರಲಿಲ್ಲ, ಅಥವಾ ವಸುದೇವನಿಗೂ ಗೊತ್ತಾಗ್ತಾ ಇರಲಿಲ್ಲ. ವಸುದೇವ ದೇವಕಿ ವಿಷ್ಣುವನ್ನ ಪ್ರಾರ್ಥನೆ ಮಾಡಿದರು, ನೀನು ನಮ್ಮ ಮಗನಾಗಿ ಹುಟ್ಟಿ ಬರಬೇಕು ಅಂತ. ವಿಷ್ಣುವನ್ನ ಪ್ರಾರ್ಥನೆ ಮಾಡಬೇಕಾದ್ರೆ ಆ ವಿಷ್ಣು ಅನ್ನುವಂತಹ ವಿಗ್ರಹ ಅಂತಂದ್ರೆ ವಿಷ್ಣು ಮೇಲಿನ ರೂಪವನ್ನ ಕುರಿತು ಧ್ಯಾನಿಸಿ ಚಿಂತಿಸಿ ಯಥಾರ್ಥವಾಗಿ ವಿಷ್ಣುವನ್ನ ಅನುಭವಿಸಿ ಅಂತಹ ವಿಷ್ಣು ನನಗೆ ಮಗನಾಗಿ ಹುಟ್ಟಿ ಬರಬೇಕು ಅಂತ ಅವ್ರು ಕೇಳಿಕೊಂಡು ಅದಕ್ಕೆ ಭಗವಂತ ಒಪ್ಪಿಕೊಂಡಾಗ ಅದೇ ವಿಷ್ಣು ಬಂದಿರೋದು ಅಂತ ದೇವಕಿಗೆ ವಸುದೇವನಿಗೆ ಗೊತ್ತಾಗಬೇಕು. ಈ ಕಾರಣದಿಂದ ಹುಟ್ಟಿದಂತಹ ಮಗು ಸರ್ವಾಲಂಕಾರ ಭೂಷಿತವಾಗಿ ಹುಟ್ಟಿ ಬಂದಿದೆ. ಮತ್ತಷ್ಟು ವಿಚಾರಗಳಿವೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಸದ್ಗುರು ಶ್ರೀ ಚಿಕ್ಕಲಿಂಗಣ್ಣರವರ ಪಾದ ಚರಣಗಳಲ್ಲಿ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣ ಅರ್ಪಣಮಸ್ತು.